ನಮಸ್ತೆ ಸ್ಟೂಡೆಂಟ್ಸ್. ಇಂದಿನ ದಿನ ನಾವು ನಮ್ಮ ಮುಂದುವರೆದ ಭಾಗವಾದಂತಹ ಸ್ವಯಂ ಗುರುತಿಸುವಿಕೆ ಒಂದು ಕಲ್ಪನೆ ಅಂತೇಳಿ ಈ ವಿಷಯದಲ್ಲಿ ನಾವು ಒಂದು ವಿಚಾರವನ್ನು ಮಾತಾಡೋಣ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಬೆಳೆದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣದ ಪ್ರಭಾವಕ್ಕೊಳಗಾಗಿ ತನ್ನ ಸ್ವಯಂ ಗುರುತಿಸುವಿಕೆಯನ್ನ ರೂಪಿಸಿಕೊಳ್ಳುತ್ತಾನೆ. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಒಂದು ಸೆಲ್ಫ್ ಐಡೆಂಟಿಟಿ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಮಾತಾಡ್ತೀವಿ. ಅಂದ್ರೆ ವ್ಯಕ್ತಿ ಒಂದು ಮಗು ಬೆಳೆದು ಒಂದು 18 ವರ್ಷಕ್ಕೆ ಬರುವ ಸಂದರ್ಭಕ್ಕೆ ಯಾವ ಬಾಲಕನಾಗಿ ಆ ಬಾಲ್ಯಾವಸ್ಥೆಯಿಂದ ವಯಸ್ಕರ ಹಂತಕ್ಕೆ ಬರುವಾಗ, ಅಂದ್ರೆ ಒಂದು ಅಡಲಸೆನ್ಸ್ ಅಂತ ಒಂದು ವಿಷಯಕ್ಕೆ ಬಂದಾಗ ಏನೆಲ್ಲ ಬದಲಾವಣೆಗಳಾಗುತ್ತದೆ ಅಲ್ಲಿ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾವು ಮೊದಲೇ ರೈನ್ಬೋರ್ನ್ ಬ್ರೆನ್ನರ್ಸ್ ಮಾದರಿ ಬಗ್ಗೆ ನಾವು ಮಾತಾಡಿದ್ವಿ. ಹೇಗೆ ಮಗು ತನಗೆ ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣದಲ್ಲಿ ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಂಡು ಬೆಳೆಯುತ್ತೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಅದರ ಪ್ರಭಾವವನ್ನ, ಪರಿಸರ ಮತ್ತು ವಾತಾವರಣದ ಪ್ರಭಾವವನ್ನ ನಾವು ಚರ್ಚೆ ಮಾಡಿದ್ವಿ. ಸೊ ಅದೇ ರೀತಿ ಈಗ ನಮಗೆ ಬಹಳ ಮುಖ್ಯವಾಗಿ ನಮಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಇದನ್ನ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಅಂದ್ರೆ ಸ್ವಯಂ ಗುರುತಿಸುವಿಕೆ ಅಂದ್ರೆ ಸೆಲ್ಫ್ ಐಡೆಂಟಿಟಿ ಅಂತ ಏನ್ ಕರಿತೀವಿ. ನಮ್ಮ ಒಂದು ಐಡೆಂಟಿಟಿನ ನಾವು ಗುರುತಿಸ್ಕೊಳ್ತೀವಿ. ಎರಡು ರೀತಿಯ ಒಂದು ಐಡೆಂಟಿಟಿಯನ್ನ ನಾವು ಕಾಣ್ಬೋದಾಗಿದೆ. ಒಂದು ಸ್ವಯಂ ಗುರುತಿಸ್ಕೊಳ್ತಕ್ಕಂಥದ್ದು ಮತ್ತು ಸಾಮಾಜಿಕ ಐಡೆಂಟಿಟಿ ಅಂತ. ಸಾಮಾಜಿಕವಾಗಿ ನಾವು ಹೇಗೆ ಗುರುತಿಸ್ಕೊಳ್ತೀವಿ ಅಂತಕ್ಕಂಥದ್ದು. ಈ ಸ್ವಯಂ ಗುರುತಿಸುವಿಕೆ ಯಾಕೆ ನಮಗೆ ಮುಖ್ಯ ಅಂತ ಹೇಳಿದ್ರೆ, ನಮ್ಮ ಇಡೀ ವ್ಯಕ್ತಿತ್ವದ ಭಾಗವಾಗಿ ಈ ಸ್ವಯಂ ಗುರುತಿಸುವಿಕೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಉದಾಹರಣೆಗೆ ನಾವು ಹೇಳೋದಾದ್ರೆ, ಈಗ ನಾನು ಒಂದು ಇಗ್ನೋದಲ್ಲಿ ಉದ್ಯೋಗಿ ಆಗಿರ್ತಾನೆ ಅಂತ ಇಟ್ಕೊಳ್ಳಿ. ಅಲ್ಲಿ ನಮಗೆ ಒಂದು ID ಕಾರ್ಡ್ ಅನ್ನ ನಮಗೆ ಕೊಡ್ತಾರೆ. ಆ ID ಕಾರ್ಡ್ ಅಲ್ಲಿ ನಮಗೆ ನಮ್ಮದೇ ಆದಂತ ಒಂದು ಆ ಉದ್ಯೋಗದ ವಿವರ ಮತ್ತು ಅದಕ್ಕೆ ಒಂದು ರೋಲ್ ನಂಬರ್ ಅಂತ ಹೇಳಿ ಕೊಡ್ತಕ್ಕಂಥದ್ದು. ಅದು ನಮ್ಮ ಆ ಸ್ಥಾನ ಒಂದು ಸಾಮಾಜಿಕವಾಗಿ ಯಾವ ರೋಲ್ ಇದೆ ನಮ್ಮಲ್ಲಿ, ಆಸ್ ಎ ಎಂಪ್ಲಾಯ್ ನಮ್ಗೆ ಏನು ರೋಲ್ ಅನ್ನು ಕೊಡಲಾಗಿದೆ ಅಂತಕ್ಕಂಥ ವಿಚಾರ. ಆ ರೀತಿ ಸಾಮಾಜಿಕ ಭೂಮಿಕೆ ಏನಿದೆ ಅದು ಕೂಡ ನಮಗೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ವಿದ್ಯಾರ್ಥಿಯ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ ಓದುವಾಗ ಯಾವ ರೀತಿಯ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು, ಯಾವ ರೀತಿ ಅವರಿಗೆ ಕಾರ್ಡ್ ಕೊಟ್ಟಾಗ ಅಲ್ಲಿ ಅವರ ವ್ಯಕ್ತಿತ್ವದ ಮೇಲೆ ಯಾವ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ವಿಷಯ ಬಹಳ ಮುಖ್ಯವಾಗಿದೆ. ಈ ರೀತಿ ಇದ್ದಾಗ ನಮಗೆ ಬಹಳ ಗಂಭೀರವಾಗಿ ನಾವು ಯೋಚನೆ ಮಾಡ್ಬೇಕಾದಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದಾಗ, ಅಲ್ಲಿನ ಸಾಮಾಜಿಕ ವಾತಾವರಣಗಳು ಇದ್ದಾಗ ಅಲ್ಲಿ ಮಗು ತನ್ನನ್ನು ತಾನು ಆ ಸಂಸ್ಕೃತಿಯೊಂದಿಗೆ ಗುರುತಿಸ್ಕೊಳ್ಳುತ್ತೆ ಅಂತ ಹೇಳಿ. ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ, ಒಂದು ಟ್ರೈಬಲ್ ಏರಿಯಾ ಅಂತ ಏನ್ ಕರಿತೀವಿ ಅಥವಾ ಒಂದು ಬುಡಕಟ್ಟು ಜನಾಂಗದ ವ್ಯಕ್ತಿಯನ್ನ ನಾವು ತೆಗೆದುಕೊಳ್ಳೋದಾದ್ರೆ, ಆ ವ್ಯಕ್ತಿಯ ಮೇಲೆ ಆ ಬುಡಕಟ್ಟು, ಆ ಪರಿಸರ ಯಾವ ರೀತಿ ಪ್ರಭಾವವನ್ನ ಬೀರಿರುತ್ತೆ ಅಂತಕ್ಕಂಥದನ್ನ ನಾವು ಗಮನಿಸ್ಬೇಕಾಗತ್ತೆ. ಯಾಕೆಂದ್ರೆ ಪ್ರತಿಯೊಂದು ಆ ವಾತಾವರಣ ಡಿಸ್ಟಿಂಗ್ವಿಶ್ ಅಂತ ಕರಿತೀವಿ, ಒಂದು ಡಿಫ್ರೆಂಟ್ ಎನ್ವೈರನ್ಮೆಂಟ್ ಅಂತ ಏನ್ ಕರಿತೀವಿ, ಆ ಒಂದು ವಾತಾವರಣದಲ್ಲಿ ಅವರು ಬೆಳೆದು ಬಂದಿರತಕ್ಕಂಥದ್ದು. ಆ ಒಂದು ವಾತಾವರಣದಲ್ಲಿ ಬೆಳೆದಾಗ ಅವರು ತಕ್ಷಣ ಅವ್ರಿಗೊಂದು ನಗರದ ಒಂದು ಪರಿಕಲ್ಪನೆ ಬಂದಾಗ, ನಗರದ ವಾತಾವರಣದಲ್ಲಿ ಇರುವಾಗ ಅವರು ತನ್ನ ಒಂದು ಬುಡಕಟ್ಟು ಜನಾಂಗದ ಸಂಸ್ಕೃತಿ, ತನಗೆ ಇರ್ತಕ್ಕಂಥ ಸಂಬಂಧಿಕರು, ಆಮೇಲೆ ಅಲ್ಲಿನ ಆಚರಣೆಗಳು, ಇವನ್ನ ಅವರು ನೆನಪಿಸ್ಕೊಳ್ತಕ್ಕಂಥದ್ದು ಅಂತ ಹೇಳಿ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಅವರು ಏನೇ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ಲಿ ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಕಾರ್ಯದಲ್ಲಿ ಅವರು ಸಿದ್ಧಿಯನ್ನ ಪಡೆದಿರ್ಲಿ, ಆದ್ರೆ ಆ ಸಾಂಸ್ಕೃತಿಕ ಗುರುತಿಸುವಿಕೆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ವ್ಯಕ್ತಿಯ ಅನುಭೂತಿ ಅಥವಾ ಪರ್ಸೆಪ್ಷನ್ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ವ್ಯಕ್ತಿಯ ತೀರ್ಮಾನ ತೆಗೆದುಕೊಳ್ತಕ್ಕಂಥ ವಿಷಯದ ಬಗ್ಗೆನೂ ಕೂಡ ಪ್ರಭಾವ ಬೀರ್ತಕ್ಕಂಥದ್ದು. ಈ ರೀತಿ ಬಹುತೇಕ ವಿಷಯಗಳಲ್ಲಿ, ಬಹುತೇಕ
ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಾಗ್ಲಿ, ಬಹುತೇಕ ವಿಚಾರಗಳನ್ನ ಮಾಡ್ತಕ್ಕಂಥದ್ದಾಗ್ಲಿ, ಈ ರೀತಿ ಸಮಸ್ಯೆ ಆದಾಗ ಅಲ್ಲಿ ನಮಗೆ ಈ ವಿಷಯವನ್ನ ತಿಳಿದುಕೊಳ್ತಕ್ಕಂಥದ್ದು ಅಂದ್ರೆ ಸ್ವಯಂ ಗುರುತಿಸುವಿಕೆ ಹೇಗೆ ಮುಖ್ಯ ಅಂತ ಹೇಳಿ. ಯಾಕೆಂದ್ರೆ ಪ್ರತಿಯೊಂದು ಸಮಾಜದಲ್ಲಿ ಮಗು ಬೆಳೆದ ಹಾಗೆ ಒಂದು ಅವರ ಭಾವನೆಗಳು ಯಾವ ರೀತಿ ಇರ್ತಕ್ಕಂಥದ್ದು ಅಂತ ಹೇಳಿ. ಈಗ ನಾವು ಸೋಲಿಗ ಜನಾಂಗದ ಬಗ್ಗೆ ಮಾತಾಡಿದ್ವಿ. ಸೋಲಿಗ ಜನಾಂಗದಲ್ಲಿ ಇರ್ತಕ್ಕಂಥ ಆಚರಣೆಗಳೇನು, ಅಲ್ಲಿ ಆ ಆಚರಣೆಗಳು ಅವರಿಗೆ ಯಾವ ರೀತಿ ಒಂದು ಗಾಂಭೀರ್ಯತೆಯನ್ನು ಸೃಷ್ಟಿಸಿಕೊಡ್ತವೆ ಅಂದ್ರೆ, ಪ್ರತಿಯೊಂದು ಮಗು ಕೂಡ ಸೋಲಿಗರಲ್ಲಿ ಬೆಳೆದಾಗ ಅಲ್ಲಿನ ಪ್ರಕೃತಿಯನ್ನ ಆರಾಧಿಸ್ತಕ್ಕಂಥದ್ದು, ಅಲ್ಲಿನ ತಂದೆ ತಾಯಿಗಳಿಗೆ ಅವ್ರು ಕೊಡ್ತಕ್ಕಂಥ ಗೌರವ, ಮತ್ತೆ ಹಬ್ಬದ ಆಚರಣೆಗಳಾಗಿರ್ಬೋದು, ಮತ್ತೆ ಸ್ತ್ರೀಯರಲ್ಲಿ ಸಂಬಂಧಪಟ್ಟ ಸ್ತ್ರೀ ಪುರುಷರಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಾನೂನು ಕಟ್ಟಳೆಗಳಿರ್ಬೋದು, ಆ ರೀತಿಯ ಒಂದು ವಿಚಾರಗಳನ್ನ ನಾವು ಯುನಿಕ್ ಆಗಿ ತಿಳಿದುಕೊಳ್ಬೇಕಾಗುತ್ತೆ ಅಂತ. ಅದನ್ನು ನಾವು ಯಾವತ್ತೂ ಕೂಡ ಕೆಡಿಸೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಆ ವಿಚಾರಗಳು ನಮಗೆ ಒಂದು ಆಯಾ ಪರಿಸರದ ಆಯಾ ಕಮ್ಯುನಿಟಿ ಬಗ್ಗೆ ಅದು ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು. ಇನ್ನು ನಾವು ಮುಂದುವರೆದು ಈ ಸಾಂಸ್ಕೃತಿಕ ಹಿನ್ನೆಲೆಗಳಲ್ಲಿ ಪ್ರತಿಯೊಂದು ಸಮಾಜಕ್ಕೂ ತನ್ನದೇ ಆದಂತ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಈಗ ನಮಗೆ ಉದಾಹರಣೆಗೆ ನಾನು ಇನ್ನೊಂದು ಒಳ್ಳೆ ಉದಾಹರಣೆಯನ್ನು ನಿಮಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದ್ರೆ, ನಾವು ಕೊಡವ ಸಂಸ್ಕೃತಿ ಅಂತ ಹೇಳಿ ಕರಿತೇವೆ. ಈ ಕೊಡವ ಸಂಸ್ಕೃತಿ ಅಂದಾಗ ಈಗ ನಮ್ಮ ಕರ್ನಾಟಕದಲ್ಲಿದ್ದೇ ಕೂಡ ಅದು ಒಂದು ಯುನಿಕ್, ಒಂದು ಕೊಡಗು ಜಿಲ್ಲೆ ಅಂತಕ್ಕಂಥದ್ದು, ಅಲ್ಲಿ ಬೇರೆ ಬೇರೆ ರೀತಿಯ ಜನಪದರು ಇರ್ತಾರೆ, ಜನರು ವಾಸ ಮಾಡ್ತಕ್ಕಂಥದ್ದು. ಅಲ್ಲಿನ ಸಂಸ್ಕೃತಿ ಕೆಲವೊಂದು ವಿಷಯಗಳಿಗಿಂತಲೂ ಸ್ವಲ್ಪ ಭಿನ್ನವಾಗಿರ್ತಕ್ಕಂಥದ್ದು. ಅಲ್ಲಿ ನಮಗೆ ಕೊಡವ ಜನಾಂಗ, ಕೊಡವರ ಸಂಸ್ಕೃತಿ, ಈಗ ಕಾವೇರಿ ನದಿಯನ್ನು ಅವರು ಪೂಜೆ ಮಾಡ್ತಕ್ಕಂಥದ್ದು, ಅಲ್ಲಿ ಸಾಕಷ್ಟು ಆಚರಣೆಗಳನ್ನ ಅಲ್ಲಿ ಕಾಣಬಹುದು. ಅವರು ತುಂಬಾ ಮುಂದುವರೆದಂತ ಜನಾಂಗ ಆದ್ರೂ ಕೂಡ ಅವರಲ್ಲಿ ಒಂದು ರೀತಿ ಪರಿಕಲ್ಪನೆ ಬೆಳೆದು ಬಂದಿದೆ. ಕೊಡವ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆ. ಮತ್ತೆ ಅವರಿಗೆ ಆ ಸಮುದಾಯದ ಬಗ್ಗೆ ಒಂದು ಗಾಢವಾದಂತ ಗೌರವ ಮತ್ತು ಹೆಚ್ಚು ಫ್ರೋಟ್ ಫೀಲಿಂಗ್ ಅಂತ ಕರಿತೀವಿ, ಆ ಫ್ರೋಟ್ ಫೀಲಿಂಗ್ ಆಗ್ತಕ್ಕಂಥದ್ದು. ಅವರು ಯಾವುದೇ ಆ ಜನರನ್ನ ನಾವು ನೋಡಿದಾಗ ಈ ಅವರ ವೇಷಭೂಷಣ ಆಗಿರ್ಬೋದು, ಮತ್ತೆ ನೃತ್ಯ ಆಗಿರ್ಬೋದು, ಮತ್ತೆ ರೀತಿ ಅವರು ಬಹಳ ಮುಖ್ಯವಾದಂತ ಲಕ್ಷಣ ಏನಪ್ಪಾ, ಆ ಗುಂಪಿನ ಒಂದು ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಯಾವಾಗಲೂ ಯುದ್ಧಕ್ಕೆ ಅವರನ್ನ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಎಲ್ಲೇ ಹೋದ್ರು ಕೂಡ ಪ್ರತಿಯೊಬ್ಬರು ಕೂಡ ಕೊಡವರು ತುಂಬಾ ಯುದ್ಧವನ್ನ ದೇಶ ಕಾಯುವ ಯೋಧರಾಗಿ ಅವರು ಕೆಲಸ ಮಾಡ್ತಕ್ಕಂಥದ್ದು. ಸೊ ಹಾಗಿದ್ದಾಗ ಅವರನ್ನು ಗುರುತಿಸ್ತಕ್ಕಂಥದ್ದು ಬಹಳ ಮುಖ್ಯ. ಅವರನ್ನ ಹಾಗೆ ಗುರುತಿಸಿಕೊಂಡು ಅವರು ಅದನ್ನ ಗುರುತಿಸಿ ಹೇಳ್ತಾರೆ, ಐ ಆಮ್ ಫೀಲ್ ಪ್ರೌಡ್ ಟು ಬಿ ಕೂರ್ಗ್ ಅಂತ ಹೇಳಿ. ಅಂದ್ರೆ ಆ ರೀತಿಯ ಒಂದು ಪ್ರಭಾವವನ್ನು ಗುರುತಿಸ್ಕೊಳ್ಳೋದಿಕ್ಕೆ ಆ ರೀತಿಯ ಒಂದು ಫೀಲಿಂಗ್ಸ್ ಬರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಕೊಡವ ಒಂದು ಪರಿಕಲ್ಪನೆ ಏನಿದೆ ಅದು ನಮಗೆ ಬಹಳ ಹೆಮ್ಮೆ ತರ್ತಕ್ಕಂಥ ವಿಷಯ ಆಗಿರುತ್ತೆ. ಸೊ ಈ ರೀತಿ ಇರುವಾಗ ನಮಗೆ ಮುಖ್ಯವಾಗಿ ಆ ಕೊಡವ ಸಂಸ್ಕೃತಿ ಬೆಳೆದ ಬಗೆ ಹೇಗೆ ಮುಖ್ಯ ಸಮಾಜದಿಂದ ಬೇರೆ ರೀತಿಯಾಗಿ ಅವರು ಒಂದು ತನ್ನ ಒಂದು ಚಿತ್ರಣವನ್ನ ತೆಗೆದುಕೊಂಡ್ರು ಅಂತಕ್ಕಂಥದ್ದು. ಹೀಗೆ ನಾವು ಇನ್ನೂ 2 ಉದಾಹರಣೆಗಳನ್ನ ತೆಗೆದುಕೊಂಡಾಗ ನಿಮ್ಗೆ ಪೂರ್ಣ ಚಿತ್ರಣ ತೆಗೆದುಕೊಳ್ಳುತ್ತೆ. ಹಾಗಂತ ಬೇರೆಯವರಿಗೆ ಯಾವುದೇ ಸ್ವಯಂ ಗುರುತಿಸುವಿಕೆ ಇಲ್ಲ ಅಂತಲ್ಲ. ಈಗ ಸೆಲ್ಫ್ ಐಡೆಂಟಿಟಿ ಅಂತ ಬಂದಾಗ ಒಬ್ಬ ಕೊಡವ ಅಂತ ಹೇಳಿದ್ರೆ ನಾವು ಕರ್ನಾಟಕದ ಸಂಸ್ಕೃತಿಯಲ್ಲಿ ಮತ್ತು ಇಡೀ ಇಂಡಿಯಾದಲ್ಲಿ ಒಂದು ಕೂರ್ಗ್ ರೆಜಿಮೆಂಟ್ ಅಂತ ಕರಿತೀವಿ. ತುಂಬಾ ಜನ ಏನಕ್ಕೆ ತಕ್ಷಣ ನಮ್ಮ ಮೈಂಡಲ್ಲಿ ಒಂದು ಯುದ್ಧ ಮಾಡ್ತಕ್ಕಂಥ ಯುದ್ಧವನ್ನ ಒಂದು ಅಂದ್ರೆ ಅವರು ಕೊಡವ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬೀಳ್ತಕ್ಕಂಥದ್ದು ಅವ್ರು ಯೋಧರು ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಆವಾಗ ಒಬ್ಬ ಕೊಡವ ತನ್ನನ್ನು ಗುರುತಿಸ್ಕೊಳ್ಳೋದು ಈ ಯುದ್ಧದ ಒಂದು ಕಲ್ಪನೆ ಮತ್ತು ಹೆಮ್ಮೆ, ಅವರ ಒಂದು ಸಮುದಾಯ ಮತ್ತು ಒಂದು ಕಲ್ಪನೆ, ಒಂದು ಸಾಂಸ್ಕೃತಿಕ ಹಿನ್ನೆಲೆ, ಅದು ಯುದ್ಧವನ್ನ ಆಡ್ತಕ್ಕಂಥದ್ದು. ಅಂದ್ರೆ ಅವರಲ್ಲಿ ಯುದ್ಧದಲ್ಲಿ ಮಡಿದರೆ ಒಂದು ಹೆಮ್ಮೆ ಅಂತಕ್ಕಂಥ ವಿಚಾರನೂ ಕೂಡ ಅವರಿಗೆ ಕೊಡವರಲ್ಲಿ ಇದೆ. ಸೊ ಆ ರೀತಿಯ ಒಂದು ಕಲ್ಪನೆ ಆ ಗ್ರೂಪ್ ಅಲ್ಲಿ ಬೆಳೆದಾಗ, ಆ ಸಮೂಹದಲ್ಲಿ ಬೆಳೆದಾಗ ಅದನ್ನು ನಾವು ಸ್ವಯಂ ಗುರುತಿಸುವಿಕೆ ಅಂತ ಕರಿತೀವಿ. ಪ್ರತಿಯೊಂದು ವ್ಯಕ್ತಿಗೂ ಒಂದಲ್ಲ ಒಂದು ರೀತಿ ಸ್ವಯಂ ಗುರುತಿಸುವಿಕೆ ಇರುತ್ತೆ. ಉದಾಹರಣೆಗೆ ನಾವು ಹೇಳೋದಾದ್ರೆ, ಈಗ ನೀವು ವಿದ್ಯಾರ್ಥಿಗಳಾಗಿರ್ಬೋದು,
ಮಾಡ್ತೀರಾ, ಅದ್ನ ಅಲ್ಲಿ ನೀವು ಕೂಡ ಒಂದಲ್ಲ ಒಂದು ರೀತಿ ನಿಮ್ಮ ಕುಲ ಅಥವಾ ನಿಮ್ಮ ಒಂದು ಸಮಾಜ, ನಿಮ್ಮ ಒಂದು ಜಾತಿ ಅಥವಾ ನಿಮ್ಮ ಒಂದು ಪಂಗಡಗಳು, ಅದು ತುಂಬಾ ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು. ಆ ಒಂದು ಪಂಗಡವನ್ನ ಗುರುತಿಸಿಕೊಂಡೇ ನೀವು ನಿಮ್ಮ ಐಡೆಂಟಿಟಿಯನ್ನ ಹೇಳ್ಬೇಕಾಗುತ್ತೆ. ಉದಾಹರಣೆಗೆ ನೀವು ಶಾಲಾ ದಾಖಲಾತಿಯಲ್ಲಿ ಕೂಡ ನಿಮ್ಮ ಒಂದು ಜಾತಿಯ ಒಂದು ಪ್ರಮಾಣವನ್ನು ಯಾಕೆ ಗುರುತಿಸಲಾಗುತ್ತೆ ಅಂದ್ರೆ ಅಲ್ಲಿ ಒಂದು ಐಡೆಂಟಿಟಿ ಬೆಳೆದಿರುತ್ತೆ, ಅಲ್ಲಿ ನಿಮ್ಮ ಗುರುತಿಸುವಿಕೆ ಇರುತ್ತೆ. ಓ, ಇಂಥ ಒಂದು ವರ್ಗಕ್ಕೆ ಸೇರಿದವರು ಅಥವಾ ಇಂಥ ಒಂದು ಏರಿಯಾಕ್ಕೆ, ಇಂಥ ಒಂದು ಒಂದು ಪ್ರದೇಶಕ್ಕೆ ಸೇರಿದವರು ಅಂತ ಹೇಳಿ ಅಲ್ಲಿ ಕೆಲವೊಂದು ವಿಶೇಷವಾದಂತಹ ಒಂದು ಐಡೆಂಟಿಟಿ ಬೆಳೆದಿರುತ್ತೆ ಅಂತ ಹೇಳಿ ಅಲ್ಲಿ ವಿಶೇಷವಾಗಿ ನಾವು ಗುರುತಿಸುವುದನ್ನು ಕಾಣ್ತೀವಿ. ಅದೇ ರೀತಿ ನೀವು ಉದಾಹರಣೆಗೆ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಕಾಶ್ಮೀರಿ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಈ ಕಾಶ್ಮೀರಿ ಮೈಗ್ರೆಂಟ್ಸ್ ಅಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಹಿನ್ನೆಲೆ ಇದೆ. ಕಾಶ್ಮೀರಿ ಮೈಗ್ರೆಂಟ್ಸ್ ಅಂತ ಹೇಳುವಾಗ ಕಾಶ್ಮೀರದವರಿಗೆ ಹೇಗೆ, ಕಾಶ್ಮೀರದ ಅಲ್ಲಿನ ಹಿನ್ನೆಲೆಗಳೇನು, ಅಲ್ಲಿ ಯಾವ ರೀತಿ ಅವರು ಸವಾಲುಗಳನ್ನ ಎದುರಿಸ್ತಾರೆ, ಮತ್ತೆ ಯಾವ ರೀತಿ ಅವರಿಗೆ ಒಂದು ಬೇರೆ ಬೇರೆ ರೀತಿಯ ಸವಾಲುಗಳನ್ನ ಅಲ್ಲಿ ಆ ವಾತಾವರಣಕ್ಕೆ ಅವರು ಎದುರಿಸ್ಬೇಕಾಗಿ ಬಂತು. ಅಲ್ಲಿಂದ ಅವ್ರಿಗೆ ಹೇಗೆ ಬೇರೆ ಬೇರೆ ದೇಶದ ಎಲ್ಲಾ ನಾನಾ ಕಡೆ ಅವರು ಒಂದು ವಿಸ್ತಾರವಾಗಿ ಅವರು ಹರಡಿದ್ರು ಅಂತಕ್ಕಂಥ ವಿಚಾರವನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಸ್ವಯಂ ಗುರುತಿಸುವಿಕೆ ಆಗುತ್ತೆ. ಒಬ್ಬ ಕಾಶ್ಮೀರಿ ವ್ಯಕ್ತಿ ತನ್ನನ್ನು ಕಾಶ್ಮೀರದೊಂದಿಗೆ ಗುರುತಿಸ್ಕೊಳ್ಬೇಕು, ಒಬ್ಬ ಕರ್ನಾಟಕದ ವ್ಯಕ್ತಿ ಕರ್ನಾಟಕದೊಂದಿಗೆ ಗುರುತಿಸ್ಕೊಳ್ತೀವಿ. ಈಗ ನಾವು ಕರ್ನಾಟಕದಿಂದ ಒಂದು ಕ್ರೀಡಾ ತಂಡವನ್ನ ತೆಗೆದುಕೊಂಡು ಹೋದ್ರೆ, ಒಂದು ಕ್ರೀಡಾ ತಂಡವನ್ನ ಕರ್ನಾಟಕದಿಂದ ತೆಗೆದುಕೊಂಡು ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡ್ಲಿಕ್ಕೆ ಹೋದಾಗ ನಾವು ಕರ್ನಾಟಕವನ್ನು ಪ್ರತಿನಿಧಿಸ್ತೀವಿ. ಒಂದು ಭಾರತದ ಒಳಗಡೆನೆ ನಾವು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ವಿಷಯವನ್ನ ನಾವು ಕಾಣಬಹುದು. ಅಲ್ಲಿ ನಿಮಗೆ ಮುಖ್ಯವಾಗಿ ಒಂದು ಕರ್ನಾಟಕ ಅಂತಕ್ಕಂಥದ್ದು ಒಂದು ಕಂಬೈನ್ಡ್ ಗ್ರೂಪ್ ಆಗಿ ನಮಗೆ ಕೆಲಸ ಮಾಡುತ್ತೆ. ಅಲ್ಲಿ ನಾನು ಫಸ್ಟ್ ನನ್ನ ಹೆಸರು ಹೇಳಿದ ತಕ್ಷಣ ನಾನು ಐ ಎಮ್ ಎ ಕನ್ನಡಿಗ, ಐ ಆಮ್ ಕಮಿಂಗ್ ಫ್ರಮ್ ಕರ್ನಾಟಕ ಅಂತಕ್ಕಂಥ ಹೇಳೋದನ್ನ ನಾವು ಒಂದು ಗ್ರೂಪ್ ಆಗಿ ಅದನ್ನ ಗುರುತಿಸ್ತೀವಿ. ಅಥವಾ ತಂಡ ವಿಜೇತವಾದಾಗ ಕರ್ನಾಟಕ ತಂಡ ಗೆಲ್ತು ಅಂತ ಹೇಳಿ, ಅಥವಾ ಭಾರತದ ಕ್ರಿಕೆಟ್ ತಂಡವನ್ನು ನೋಡಿದಾಗ ನಾವು ವಿಶ್ವದಲ್ಲಿ ಗುರುತಿಸ್ತಕ್ಕಂಥದ್ದು, ವಿಶ್ವದಲ್ಲಿ ಆಡಲು ಬಂದಿರತಕ್ಕಂಥ ಎಲ್ಲಾ ಕ್ರೀಡಾ ಪಂದ್ಯಗಳ ಕ್ರೀಡಾ ತಂಡಗಳ ಇಲ್ಲಿ ನಮ್ದು ಭಾರತ ತಂಡ ಅಂತ ಹೇಳಿ ನಾವು ಒಂದನ್ನು ಗುರುತಿಸ್ತಕ್ಕಂಥದ್ದು. ಇದು ಈ ರೀತಿಯ ತಂಡದಲ್ಲಿ ಗುರುತಿಸಿಕೊಳ್ತಕ್ಕಂಥದ್ದು ಕೂಡ ವ್ಯಕ್ತಿಯ ಪರಿಕಲ್ಪನೆಯನ್ನ ಸೃಷ್ಟಿಸುತ್ತೆ. ಈಗ ನಾನು ಸೈಕಾಲಜಿಸ್ಟ್ ಆಗಿದ್ರೆ ನಾನು ಆ ಸೈಕಾಲಜಿ ಪ್ರೊಫೆಷನ್ಗೆ ಸಂಬಂಧಪಟ್ಟ ಹಾಗೆ, ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಕಲ್ಪನೆಯನ್ನು ಸೃಷ್ಟಿಸ್ಕೊಂಡಿರ್ತೀನಿ. ಸೊ ಹಾಗಿದ್ದಾಗ ಬಹಳ ಮುಖ್ಯವಾಗಿ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ರೀತಿಯ ಆ ಒಂದು ಗುರುತಿಸುವಿಕೆ, ಆ ಒಂದು ವಾತಾವರಣಕ್ಕೆ ನಮ್ಮನ್ನು ಗುರುತಿಸ್ಕೊಂಡಾಗ ನಮ್ಮಲ್ಲಿ ಒಂದು ಫ್ಲೋ ಫೀಲಿಂಗ್ ಆಗ್ತಕ್ಕಂಥದ್ದು, ಒಂದು ನಮಗೆ ವೈಯಕ್ತಿಕವಾಗಿ ನಾವು ಯಾವ ರೀತಿ ಇದ್ದೀವಿ, ನಾವು ಎಲ್ಲಿಂದ ಬಂದಿದ್ದೀವಿ, ನಮ್ಮ ಆಚರಣೆಗಳು, ನಮ್ಮ ಸಾಮಾಜಿಕ ಪಾತ್ರಗಳು ಏನು ಅಂತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ. ಅದೇ ರೀತಿ ಸಾಮಾಜಿಕವಾಗಿ ಸ್ವಯಂ ಗುರುತಿಸುವಿಕೆಯನ್ನು ನಾವು ಕಾಣಬಹುದಾಗಿದೆ. ಒಂದೊಂದಾಗಿ ನಾವು ಯೋಚನೆ ಮಾಡೋಣ. ಈಗ ನಾನು ಮೊದಲೇ ಹೇಳಿದಾಗೆ ಕೊಡವರ ಒಂದು ಸಂಸ್ಕೃತಿಯನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿಂದ ಬರ್ತಕ್ಕಂಥ ಒಂದು ಮಗು ಹೇಗೆ ವಿಶೇಷವಾಗಿ ಬೆಳೀತದೆ ಅಂತ ಹೇಳಿ ಒಂದು ಅಗ್ರಿಕಲ್ಚರ್ ಕಮ್ಯುನಿಟಿಯನ್ನು ತೆಗೆದುಕೊಂಡಾಗ ನಾವು ಈ ಅಗ್ರಿಕಲ್ಚರ್ ಕಮ್ಯುನಿಟಿ ಇಂದಾಗ ಈಗ ನೀವು ನೋಡ್ಬೋದು ಅತ್ಯಂತ ನಗರ ಪ್ರದೇಶಗಳಲ್ಲಿ ತುಂಬಾ ಬೇರೆ ರೀತಿಯ ಒಂದು ಐಡೆಂಟಿಟಿ, ಸೆಲ್ಫ್ ಐಡೆಂಟಿಟಿ ಬೆಳೆದಿರುತ್ತೆ. ಆದ್ರೆ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಗ್ರಾಮೀಣ ಪ್ರದೇಶದ ವಾತಾವರಣ ಆ ಒಂದು ಇದಕ್ಕೆ ಅಂದ್ರೆ ಆ ವ್ಯಕ್ತಿ ಹುಡುಗ ಬೆಳೆದಾಗ ವಿದ್ಯಾಭ್ಯಾಸವನ್ನು ಪಡೆಯುವಾಗ ಒಂದಲ್ಲ ಒಂದು ರೀತಿ ಆ ಕಲ್ಚರ್, ಆ ಒಂದು ಅಗ್ರಿಕಲ್ಚರಲ್ ಅಗ್ರೇರಿಯನ್ ಇನ್ಫ್ಲೂಯೆನ್ಸ್ ಅಂತ ಏನ್ ಕರಿತೀವಿ, ಆ ಕೃಷಿಯ ವಾತಾವರಣ, ಆ ಕೃಷಿಯ ಒಂದು ಇದು ಅವನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಯಾಕೆಂದ್ರೆ ಅವರು ಬೆಳೆಯುವಾಗ ತನ್ನ ತಂದೆ ತಾಯಿಗಳನ್ನ, ತನ್ನ ಅಜ್ಜ ಅಥವಾ ಮುತ್ತಜ್ಜರನ್ನ ಕೃಷಿ ಮಾಡತಕ್ಕಂತ ವಿಚಾರಗಳಲ್ಲಿ ನಮಗೆ ಬೇಡ ಅಂದ್ರೂ ಕೂಡ ಆ ವಿಚಾರಗಳು ನಮಗೆ ಒಂದೊಂದಾಗಿ ವಿಷಯಗಳು ನಮಗೆ ತಿಳಿದಿರ್ತವೆ. ಸಾಕಷ್ಟು ನಿಮಗೆ ವಿಷಯಗಳಲ್ಲಿ ಇವತ್ತು ನೋಡ್ಬೋದು, ಕೃಷಿ ಕುಟುಂಬದಲ್ಲಿ ಅಥವಾ ಮೂಲತಃ ಕೃಷಿಯ ವಾತಾವರಣದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗನಿಗೆ ನಾನು ಬೇಡ ಅಂದ್ರೂ ಕೂಡ ಆ ಒಂದು ವಿಷಯಗಳು ಅವನಿಗೆ ಬಂದು ಕೆಲವೊಂದು ನಾಲೆಡ್ಜ್ ಅವರಿಗೆ ಒಂದು ನ್ಯಾಚುರಲ್ ಆಗಿ ಬಂದಿರ್ತಕ್ಕಂಥದ್ದು ಅಂತ ಹೇಳಿ. ಸೊ ಈ ರೀತಿಯ ಒಂದು ವಂಶಪಾರಂಪರ್ಯವಾಗಿ ಕಸುಬು ಬಂದಿರ್ತಕ್ಕಂಥದ್ದು ಕೂಡ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಕಾಣ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ
ಅಲ್ಲಿ ಈಗ ನಮಗೆ ಆಯುರ್ವೇದ ಅಂತ ಹೇಳ್ತೀವಿ. ಕೆಲವೊಂದು ಸತಿ ನಮ್ಮ ಭಾರತದಲ್ಲಿ ಮನೆ ಮದ್ದು ಕೊಡ್ತಕ್ಕಂಥದ್ದು ಅಥವಾ ಆಯುರ್ವೇದವನ್ನ ಕೊಡ್ತಕ್ಕಂಥ ಮೊದಲಿನ ಕಾಲಗಳಲ್ಲಿ ವೈದ್ಯರು ಇರ್ಲಿಲ್ಲ. ಆವಾಗ ಆಯುರ್ವೇದಿಕ್ ಒಂದು ಇದನ್ನ ಔಷಧಿಯನ್ನು ಕೊಡ್ತಕ್ಕಂಥದ್ದು ತಲತಲಾಂತರಗಳಿಂದ ನಡೆದುಕೊಂಡು ಬಂದಿತ್ತು. ಆವಾಗ ಈಗ ತಂದೆ ಅಥವಾ ಅಜ್ಜ ಒಂದು ಆಯುರ್ವೇದ ಔಷಧಿನ ಕೊಡ್ತಾ ಇದ್ರೆ ಮಗನು ಕೂಡ ಆ ರೀತಿ ಆಯುರ್ವೇದ ಔಷಧಿಯನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿ ಅವರ ಮಗನು ಕೂಡ ವಂಶ ಪಾರಂಪರ್ಯವಾಗಿ ಬೆಳೆದಿರುತ್ತೆ. ಸೊ ಅವಾಗ ಅವರ ಒಂದು ಕುಟುಂಬವನ್ನ, ಅವರ ಒಂದು ಸಮುದಾಯವನ್ನ ನಾವು ಒಂದು ವೈದ್ಯರ ಕುಟುಂಬ ಅಂತಾನೆ ಗುರುತಿಸೋಕೆ ಶುರು ಮಾಡ್ಬಿಡ್ತೀವಿ. ಹೀಗೆ ಒಂದು ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿಯನ್ನ ವ್ಯಾಪಾರದ ದೃಷ್ಟಿಯಿಂದ ನಾವು ಗುರುತಿಸತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಉದಾಹರಣೆಗೆ ನಾವು ಬನಿಯಾ ಅಂತಕ್ಕಂಥ ಒಂದು ಜಾತಿಯನ್ನ ನಾವು ತೆಗೆದುಕೊಂಡಾಗ ಹೆಚ್ಚು ನಮ್ಮ ಮನಸ್ಸಿಗೆ ವ್ಯಾಪಾರ ಮಾಡ್ತಕ್ಕಂಥ ಒಂದು ಸಮೂಹ ಅಂತೇಳಿ ಗುರುತಿಸ್ತೀವಿ, ಅಥವಾ ಮಾರ್ವಾಡೀಸ್ ಅಂತ ಹೇಳಿ ನಾವು ಇದು ಮಾಡ್ತೀವಿ. ಅದು ಸಾಮಾನ್ಯವಾಗಿ ಬಹುತೇಕ ಜನ ನಾವು ಸೆಲ್ಫ್ ಐಡೆಂಟಿಟಿ ಸ್ವತಃ ನಾವು ಹಾಕೊಳ್ಳೋದಲ್ಲ, ಅದು ಸಮಾಜದಿಂದ ಬರ್ತಕ್ಕಂಥದ್ದು, ನಮ್ಮ ಸಾಮಾಜಿಕ ವಾತಾವರಣದಿಂದ ಬರ್ತಕ್ಕಂಥದ್ದು ಅಂತ. ಈಗ ನಾನು ಇವತ್ತು ಪಾಠ ಮಾಡ್ತಾ ಇದ್ದೀನಿ ನಿಮಗೆ ಅಂತ ಹೇಳಿದ್ರೆ, ನಾನು ಒಂದು ಅಕಾಡೆಮಿಕ್ ಕೌನ್ಸಿಲರ್ ಆಗಿ ನನಗೆ ನನ್ನದೇ ಆದಂತ ಕೆಲವೊಂದು ರೋಲ್ಸ್ ಇದೆ, ಸಾಮಾಜಿಕವಾಗಿ ಜವಾಬ್ದಾರಿ ಇದೆ. ನಾನು ನನ್ನದೇ ಆದಂತ ಒಂದು ಗುರುತಿಸುವಿಕೆಯನ್ನ ನಾನು ತೆಗೆದುಕೊಂಡಿದ್ದೀನಿ. ನನಗೆ ನನ್ನದೇ ಆದಂತ ಒಂದು ಐಡಿ ಕಾರ್ಡ್ ಇದೆ, ಅಥವಾ ನನ್ನದೇ ಆದಂತ ಒಂದು ರೋಲ್ ಇಲ್ಲಿ ಇರ್ತಕ್ಕಂಥದ್ದು. ಇದು ಹೇಗೆ ಬಂದಿದೆ ಅಂದ್ರೆ ಸಮಾಜದಿಂದ ಬಂದಿದೆ. ನನ್ನ ಸೆಲ್ಫ್ ಐಡೆಂಟಿಟಿ ಬೆಳೆದಿರೋದು ಬೇರೆಯವರ ಒಂದು ಗುರುತಿಸುವಿಕೆಯಿಂದ ಬೆಳೆದಿದೆ. ಈಗ ನನಗೆ ಡಿಗ್ರಿ ಕೋರ್ಸ್ ಮುಗಿಸಿದ್ದೀನಿ, ನಾನು ನನ್ನ ಒಂದು ಕೆಲವೊಂದು ಅದಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆ ಪಾಸ್ ಆಗಿ ನಾನು ನನ್ನದೇ ಆದ ಒಂದು ಹೆಸರು ಮತ್ತೆ ಗುರುತಿಸುವಿಕೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಅದು ಸಮಾಜದಿಂದ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು ಅಂತ. ಸೊ ಸಮಾಜದಿಂದ ಗುರುತಿಸಲ್ಪಟ್ಟಾಗ ಇಂಡಿವಿಜುವಲ್ ಪರ್ಸನ್ಗೆ ಒಂದು ನನ್ನ ಸ್ಥಾನ ಇದೆ. ನಾವು ಸಾಮಾಜಿಕ ರೋಲ್ಸ್ ಅಂತ ಕರಿತೀವಿ, ಸಾಮಾಜಿಕ ಪಾತ್ರಗಳು ಅಂತ. ಈಗ ನಮಗೆ ಒಂದು ತಂದೆಯಾಗಿ, ಒಂದು ಕುಟುಂಬದಲ್ಲಿ ತಂದೆಯಾಗಿ ತಂದೆಗೆ ತನ್ನದೇ ಆದಂತಹ ಪಾತ್ರಗಳು ಇದೆ. ಈಗ ಅಂದ್ರೆ ಮಕ್ಕಳನ್ನ ಸಾಕ್ತಕ್ಕಂಥದ್ದು, ಕುಟುಂಬದ ಜವಾಬ್ದಾರಿಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಅವರಿಗೆ ಆರೋಗ್ಯ ಮತ್ತೆ ಸರ್ವತೋಮುಖ ಬೆಳವಣಿಗೆ ಏನಿದೆ ಅಂತ ಅದ್ರ ಬಗ್ಗೆ ಗಮನ ಕೊಡ್ತಕ್ಕಂಥದ್ದು. ಅದೇ ರೀತಿ ನಮಗೆ ಏನು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚು ನಾವು ಅಂದ್ರೆ ನಮ್ಮ ಒಂದು ವಾತಾವರಣಕ್ಕೆ ನೋಡಿದಾಗ, ಸ್ವಯಂ ಗುರುತಿಸುವಿಕೆಯನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ರೋಲ್ಸ್, ಸಾಮಾಜಿಕ ಪಾತ್ರಗಳು ಏನಿದೆ ನಮ್ಗೆ, ಯಾಕೆ ನಾವು ತಾಯಿಯ ಪಾತ್ರ ಏನು, ತಂಗಿಯ ಪಾತ್ರ ಏನು, ಕುಟುಂಬದಲ್ಲಿ ಪ್ರತಿಯೊಂದು ಸದಸ್ಯರ ಪಾತ್ರ ಏನು, ಇಂಥ ವಿಷಯಗಳನ್ನ ನಾವು ಗುರುತಿಸ್ಕೊಂಡಾಗ ಅಲ್ಲಿ ನಮಗೆ ಜವಾಬ್ದಾರಿ ಬರುತ್ತೋ, ನನಗೆ ಈ ಪಾತ್ರವನ್ನು ವಹಿಸಲಾಗಿದೆ ಅಂತ. ಅಥವಾ ಒಂದು ಗ್ರೂಪ್ ಅನ್ನು ತೆಗೆದುಕೊಳ್ಳಿ, ಸಮೂಹವನ್ನ ತೆಗೆದುಕೊಳ್ಳಿ. ಸಮೂಹವನ್ನು ನೋಡಿದಾಗ ನಾವು ಒಂದು ಗ್ರೂಪ್ ಅನ್ನ, ನಮಗೆ ಒಂದು ಗುರುತಿಸುವಿಕೆ ನಮಗೆ ಕಂಡು ಬರುತ್ತೆ. ಯಾವ ರೀತಿ ನಾವು ನಮ್ಮನ್ನ ಗುರುತಿಸ್ತಾ ಇದೆ, ಆ ಒಂದು ಗುಂಪಿನಲ್ಲಿ ನನ್ನ ಪಾತ್ರ ಏನು, ಅದು ಎಷ್ಟು ಅಂತ. ಕೆಲವೊಂದ್ಸತಿ ನಾವು ಗ್ರೂಪ್ಗಳಲ್ಲಿ ಪ್ರತಿಯೊಂದು ಸದಸ್ಯನಿಗೂ ಒಂದು ಜವಾಬ್ದಾರಿಯನ್ನ ಕೊಟ್ಟಿರ್ತೀವಿ. ನೀನ್ ಈ ಕೆಲಸ ಮಾಡ್ಬೇಕು, ನೀನ್ ಈ ಶಾಲೆಗಳಲ್ಲಿ ನೋಡಿ ಶಿಕ್ಷಕರು ಒಂದು ಕಾರ್ಯಕ್ರಮವನ್ನು ರೂಪಿಸ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೊಂದು ಕಮಿಟಿಯನ್ನು ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಏನಾಗುತ್ತೆ, ಒಬ್ಬರು ಅಧ್ಯಕ್ಷರಿರ್ತಾರೆ, ಮತ್ತೆ ಒಂದು ಸೆಕ್ರೆಟರಿ ಅಂತ ಒಬ್ರು ಇರ್ತಾರೆ, ಮತ್ತೆ ಕಾರ್ಯಕ್ರಮಗಳು ನೋಡ್ತಕ್ಕಂತ ಕೆಲವು ವಾಲಂಟಿಯರ್ಸ್ ಅಂತ ಇರ್ತಾರೆ. ಅಂದ್ರೆ ಅಲ್ಲಿ ಅಧ್ಯಕ್ಷ ಅಂದ್ರೆ ಏನು, ಇಡೀ ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಮತ್ತೆ ಸೆಕ್ರೆಟರಿ ಅಂದ್ರೆ ಕಾರ್ಯದರ್ಶಿ ಆಗಿರ್ತಕ್ಕಂಥನು ಆ ಕೆಲಸ ಹೇಗೆ ನಡೀತಿದೆ ಅಂತಕ್ಕಂಥದ್ದನ್ನ ಪೂರ್ಣ ಕೂಲಂಕುಷವಾಗಿ ಆ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥವ್ನು ನಾವು ಕಾರ್ಯದರ್ಶಿ ಅಂತ ಹೇಳಿ ಕರಿತೀವಿ. ಆ ಕಾರ್ಯದರ್ಶಿ ನಂತರ ಕೆಲವು ಎಲ್ಲ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅದನ್ನು ವಾಲಂಟಿಯರ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ರೀತಿಯ ಒಂದು ವರ್ಗೀಕರಣ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಸಮಾಜದಲ್ಲಿ, ಕುಟುಂಬದಲ್ಲಿ ನನ್ನ ರೋಲ್ ಹೇಗಿದೆ, ಶಾಲೆಯಲ್ಲಿ ನನಗೆ ಯಾವ ರೋಲ್ ಕೊಟ್ಟಿದ್ದಾರೆ, ಮತ್ತೆ ನನಗೆ ಹೊಸ ಉದ್ಯೋಗದಲ್ಲಿ ಯಾವ ರೋಲ್ ಅನ್ನ ಕೊಟ್ಟಿದ್ದಾರೆ, ಈ ರೀತಿಯ ಪಾತ್ರಗಳನ್ನ ನಮಗೆ ಕೊಟ್ಟಾಗ ನಮಗೆ ನಮ್ಮದೇ ಆದಂತಹ ಭಾವನೆಗಳು ಸಮಾಜದ ರೀತಿಯಲ್ಲಿ ಬೆಳೀತಾವು. ನನಗೆ ಈ ಸ್ಥಾನಮಾನ ಇದೆ. ನಾವು ಸಾಮಾನ್ಯವಾಗಿ ಸ್ಥಾನಮಾನದ ಬಗ್ಗೆ ವಿವರಣೆಯನ್ನು ಮಾತಾಡ್ತೀವಿ. ನನಗೆ ಈ ರೀತಿ ಸ್ಥಾನಮಾನ, ಸ್ಟೇಟಸ್ ಅಂತ ಇಲ್ಲಿ ಕರಿತೀವಿ. ಆ ಸ್ಟೇಟಸ್ ಬರೋದು ಹೇಗೆ, ಸ್ಟೇಟಸ್ ಕೂಡ ಸಮಾಜದಿಂದಲೇ ಬಂದಿರತಕ್ಕಂಥದ್ದು ಅಂತ. ಸ್ಟೇಟಸ್ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ಮಾತಾಡ್ತೀವಿ. ಸ್ಟೇಟಸ್ ನಮಗೆ ಇರಬೇಕು, ನಮ್ಗೆ ಹಾಗಿರ್ಬೇಕು ಅಂತಕ್ಕಂಥ ವಿಚಾರಗಳನ್ನ ನಾವು ತಮಗೆ ಗೊತ್ತಿಲ್ಲದಂತೆ ನಾವು ಸಾಕಷ್ಟು ವಿಷಯಗಳನ್ನ ಬೆಳೆಸ್ಕೊಂಡಿರ್ತೀವಿ. ಅದಕ್ಕೆ ಕೆಲವೊಂದ್ಸತಿ ಧಕ್ಕೆ ಬರೋ ಸಾಧ್ಯತೆಗಳು ಕೂಡ ಇರುತ್ತೆ. ಅದಕ್ಕೆ ಯಾಕೆ ಧಕ್ಕೆ ಬರುತ್ತೆ ಅಂತ ವಿಷಯಗಳನ್ನ ನಾವು ಒಂದೊಂದಾಗಿ ಮಾತಾಡೋಣ. ಸೊ ಇಲ್ಲಿ ನಾವು ಒಂದು ಚಿತ್ರವನ್ನು ನೋಡಿದಾಗ ಒಂದು
ಇಲ್ಲಿ ಐಡೆಂಟಿಟಿ ಅಂತಕ್ಕಂಥ ಒಂದು ಭಾವನೆ ನಿಮ್ಗೆ ಬರುತ್ತೆ. ಅಂದ್ರೆ ಇಲ್ಲಿ ನಮಗೆ ಬಹಳ ಮುಖ್ಯವಾದಂತ ವಿಷಯವನ್ನ ನಾವು ಐಡೆಂಟಿಟಿ ಬಗ್ಗೆ ಮಾತಾಡುವಾಗ ಸೆಲ್ಫ್ ಅಂತಕ್ಕಂಥ ವಿಚಾರ ಬರುತ್ತೆ. ನಾವು ಪರ್ಸನಾಲಿಟಿ ಬಗ್ಗೆ ಮಾತಾಡುವಾಗಲಿ ಮತ್ತು ಐಡೆಂಟಿಟಿ ಬಗ್ಗೆ ಮಾತಾಡುವಾಗಲಿ, ಅದು ಸಾಮಾಜಿಕ ಐಡೆಂಟಿಟಿ ಆಗಿರ್ಬೋದು, ಒಂದು ಪರ್ಸನಲ್ ಐಡೆಂಟಿಟಿ ಆಗಿರ್ಬೋದು, ನಮಗೆ ಸೆಲ್ಫ್ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂದ್ರೆ ನನ್ನ ಎಕ್ಸಿಸ್ಟೆನ್ಸ್, ಇಲ್ಲಿ ಸೆಲ್ಫ್ ಅಂದ ತಕ್ಷಣ ನಾವು ತಕ್ಷಣ ಸ್ಪಿರಿಚುಯಾಲಿಟಿ ಹೋಗ್ತಕ್ಕಂಥದ್ದು, ಆಧ್ಯಾತ್ಮದ ಬಗ್ಗೆ ಹೋಗ್ತಕ್ಕಂಥ ಒಂದು ವಿಷಯ ಅಲ್ಲ. ಇಲ್ಲಿ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು. ಈಗ ನಾನು ಇಲ್ಲಿ ಇದ್ದೀನಿ ಅಂದ್ರೆ ನನ್ನ ಎಕ್ಸಿಸ್ಟೆನ್ಸ್ ಅನ್ನ ಅದು ಸೂಚಿಸುತ್ತೆ. ನನ್ನ ಒಂದು ಎಕ್ಸಿಸ್ಟೆನ್ಸ್ ಅಂದ್ರೆ ಹೇಗೆ ನಾನು ಇಲ್ಲಿ ನನ್ನ ಒಂದು ಉಪಸ್ಥಿತಿ ಹೇಗಿದೆ, ನನ್ನ ಒಂದು ಪರಿಸ್ಥಿತಿ ಯಾವ ರೀತಿ ನಾನು ಈ ಪ್ರಪಂಚದೊಂದಿಗೆ ನಾನು ಒಡನಾಟ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಮೊದಲು ಶುರುವಾಗುತ್ತೆ. ಅದಾದ ನಂತರ ಸೆಲ್ಫ್ ಆದ ತಕ್ಷಣ ನಮ್ಗೆ ಸೆಲ್ಫ್ ಬಗ್ಗೆ ಗೊತ್ತಾದಾಗ ಒಂದು ಸೆಲ್ಫ್ ಕಾನ್ಸೆಪ್ಟ್ ಬೆಳೀತಾ ಹೋಗುತ್ತೆ. ನನಗೆ ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ತಂದೆ ತಾಯಿಗಳು, ನನ್ನ ಒಂದು ಪಾರ್ಕು, ನಾನು ಆಗಿರ್ತಕ್ಕಂಥ ಒಂದು ಪಾರ್ಕು, ನಾನಿರ್ತಕ್ಕಂಥ ಪ್ರದೇಶ, ಇದೆಲ್ಲ ಬೆಳೆದು ಅದಕ್ಕೆ ಒಂದು ಚಿತ್ರಣ, ಒಂದು ಇಮೇಜ್ ಅಂತ, ಒಂದು ಸೆಲ್ಫ್ ಇಮೇಜ್ ಅಂತ ನಾವೇನ್ ಕರಿತೀವಿ, ಆ ಸೆಲ್ಫ್ ಇಮೇಜ್ ಬೆಳೀತಾ ಹೋಗುತ್ತೆ. ಆ ಸೆಲ್ಫ್ ಇಮೇಜ್ ಅನ್ನ ನಾವು ಒಂದು ಪಾಸಿಟಿವ್ ತಗೊಂಡು ಬೆಳೆಸ್ಕೊಂಡು ಬಂದಿರ್ತೀವಿ. ಅದರಲ್ಲಿ ಕೆಲವೊಂದು ಸವಾಲುಗಳು ಕೂಡ ಬರುತ್ತೆ ಸೆಲ್ಫ್ ಇಮೇಜ್ ಬೆಳೆಯುವಾಗ. ಹಾಗೆ ನೋಡಿದಾಗ ಆ ಸೆಲ್ಫ್ ಇಮೇಜ್ ಹೇಗೆ ಬೆಳೆಯುತ್ತೆ, ಹೇಗೆ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಡೆವಲಪ್ ಆಗುತ್ತೆ, ಅದರಲ್ಲಿ ನಮ್ಮ ಗುರುತಿಸುವಿಕೆಯು ಕೂಡ ಶುರುವಾಗುತ್ತೆ. ಸಾಕಷ್ಟು ವಿಚಾರಗಳಲ್ಲಿ ನಾವು ಗುರುತಿಸುವುದನ್ನ ಶುರು ಮಾಡ್ತೀವಿ. ಸೊ ಹಾಗೆ ಆ ಒಂದು ಐಡೆಂಟಿಟಿಯನ್ನು ಗುರುತಿಸ್ತಕ್ಕಂಥ ವಿಚಾರದಲ್ಲಿ ನಮಗೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾವು ನಮ್ಮ ಐಡೆಂಟಿಟಿಯನ್ನ ಕಾಯಮಗಿರಿಸ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ಕಾರಣಾಂತರದಿಂದ ನಮ್ಮ ಸೆಲ್ಫ್ ಐಡೆಂಟಿಟಿಗೆ ಧಕ್ಕೆ ಬರೋ ಸಾಧ್ಯತೆಗಳು ಇರುತ್ತೆ. ಅವೇನು ಧಕ್ಕೆ, ಯಾವೆಲ್ಲ ಧಕ್ಕೆಗಳು ಬರ್ತಕ್ಕಂಥದ್ದಿದೆ ಅಂತಕ್ಕಂಥ ವಿಚಾರಗಳನ್ನು ಕೂಡ ನಾವು ಒಂದೊಂದಾಗಿ ನಾವು ವಿಶ್ಲೇಷಣೆಯನ್ನು ಮಾಡೋಣ. ಹೇಗೆ ಅಂತ ಹೇಳಿದಾಗ, ನಮಗೆ ವಿಚಾರಗಳನ್ನ ಈ ಅಬ್ಸ್ಟ್ರಾಕ್ಟ್ ಆಗಿ ನಾವು ಪರ್ಸನಾಲಿಟಿ ಬಗ್ಗೆ ಮಾತಾಡುವಾಗ ಈ ರೀತಿಯ ಒಂದು ಸೆಲ್ಫ್ ಅಂದ್ರೆ ತನ್ನ ಅಂತ ಕರಿತೀವಿ, ಅದು ಬೆಳೆಯುತ್ತೆ. ನಿಧಾನವಾಗಿ ಬೆಳೆದಾಗ, ಈಗ ನಮಗೆ ಗೊತ್ತಿರುವಂತೆ 5 ವರ್ಷ, ಸುಮಾರು 5-6 ವರ್ಷಕ್ಕೆಲ್ಲ ಒಂದು ಬಾಲಕರಿಗೆ ಒಂದು ಸೆಲ್ಫ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಬೆಳೆದಿರುತ್ತೆ. ಸಾಕಷ್ಟು ಮೂಲವಾಗಿ ಅದು ಬಹುತೇಕ ಬದಲಾವಣೆ ಆಗಿರ್ತಕ್ಕಂಥ ಒಂದು ಸೆಲ್ಫ್ ಕಾನ್ಸೆಪ್ಟ್ ರೂಪುಗೊಂಡಿರುತ್ತೆ ಅಂತ ಹೇಳಿ ನಮಗೆ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಆ ಒಂದು ಸೆಲ್ಫ್ ಕಾನ್ಸೆಪ್ಟ್ ಡೆವಲಪ್ ಆದಾಗ ನಂತರ ಒಂದು ಐಡೆಂಟಿಟಿ ನಿಧಾನವಾಗಿ ಬೆಳೆದಾಗ ತನ್ನವರು ಯಾರು, ತನಗೆ ಬೇಡದವರು ಯಾರು, ತನ್ನ ಲೈಫ್ ಅತಿ ಮುಖ್ಯವಾದ ಕೆಲಸ ಅಂದ್ರೆ ಏನಪ್ಪ ಅಂದ್ರೆ ಗುರಿಗಳನ್ನ ಇಟ್ಕೊಳ್ತಕ್ಕಂಥದ್ದು. ನಾನು ಉದ್ದೇಶಗಳು ಬೆಳೆಯುತ್ತೆ. ನಮಗೆ ಉದ್ದೇಶ ಏಕೆ ಬೆಳೆಯುತ್ತೆ ಅಂದ್ರೆ, ನಾವು ಜನಗಳೊಂದಿಗೆ ಸಂಪರ್ಕ ಇಟ್ಟುಕೊಂಡಾಗ, ಇಂಟರ್ ಪರ್ಸನಲ್ ಕಾಂಟ್ಯಾಕ್ಟ್ ಬೆಳೆದಾಗ ನಮಗೆ ಹೊಸ ಹೊಸ ಆಸೆ ಆಕಾಂಕ್ಷೆಗಳು ಬೆಳೆಯುತ್ತೆ. ನಾವು ಜನರೊಂದಿಗೆ ಬೆರಿಬೇಕು ಆದಾಗ ನಮಗೆ ಕೆಲವೊಂದು ನಮ್ಮದೇ ಆದಂತ ಕೆಲವೊಂದು ಪ್ಲಾನ್ಗಳನ್ನು ನಾವು ಮಾಡ್ಕೊಳ್ತೀವಿ, ಅದನ್ನ ಪೂರೈಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆ ರೀತಿ ಆ ಯೋಜನೆಗಳನ್ನ ಮಾಡಿದಾಗ ಯಾವುದೇ ಧಕ್ಕೆ ಬಂದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಧಕ್ಕೆ ಬಂದ್ರೆ ನಮಗೆ ಒಂದು ಎಮೋಷನಲಿ ಫ್ರಸ್ಟ್ರೇಷನ್ ಆಗ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿಗೆ ಅದನ್ನ ನಾವು ತೆಗೆದುಕೊಂಡು ಅರ್ಥವನ್ನ ಮಾಡಿದಾಗ, ಇಂಟ್ರೋಸ್ಪೆಕ್ಷನ್ ಮಾಡಿದಾಗ ಅಲ್ಲಿ ನಮಗೆ ಹೆಚ್ಚು ವಿಷಯಗಳು ನಮ್ಮ ಮನಸ್ಸುಗಳಿದ್ದೇವೆ. ಸೊ ಹಾಗಾಗಿ ಇದನ್ನ ಸಾಮಾಜಿಕ ಮನೋವಿಜ್ಞಾನದ ದೃಷ್ಟಿಯಿಂದ ನಾವು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳಿ. ಸೊ ಈ ಒಂದು ಐಡೆಂಟಿಟಿಯನ್ನ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಡ್ಯುಯಲ್ ಐಡೆಂಟಿಟಿ ಅಂತ ಎಲ್ಲ ಕರಿತೀವಿ. ಅದು ಸೈಕಾಲಜಿಕಲ್ ಡಿಸಾರ್ಡರ್ ದೃಷ್ಟಿಯಿಂದ ನಾವು ಮಾತಾಡ್ತೀವಿ. ಅಂದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಎಲ್ಲ ಈಗೆಲ್ಲ ಮಾತಾಡ್ತೀವಿ. ಅದು ಒಂದು ಅಬ್ನಾರ್ಮಲ್ ಕಾಂಟೆಕ್ಸ್ಟ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಆದ್ರೆ ನಮ್ಮ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಐಡೆಂಟಿಟಿನ ಅರ್ಥ ಮಾಡ್ಕೊಳ್ಬೇಕು. ಬೇರೆ ಬೇರೆ ಒಬ್ಬ ವ್ಯಕ್ತಿಯ ರೋಲ್ಸ್ ಏನಿದೆ, ಭೂಮಿಕೆ ಅಥವಾ ಒಂದು ಪಾತ್ರ ಏನಿದೆ ಸಮಾಜದಲ್ಲಿ, ಅವನು ವೈಯಕ್ತಿಕವಾಗಿ ತನ್ನನ್ನು ತಾನು ಹೇಗೆ ತಿಳ್ಕೊಂಡಿದ್ದಾನೆ, ತನ್ನ ಸೆಲ್ಫ್ ಇಮೇಜ್ ಏನಿದೆ, ಸೆಲ್ಫ್ ಕಾನ್ಸೆಪ್ಟ್ ಏನಿದೆ, ಅದು ಕೂಡ ಮುಖ್ಯ. ಮತ್ತೆ ಸಮಾಜದ ಒಂದು ಐಡೆಂಟಿಟಿ, ಎರಡು ರೀತಿಯ ಐಡೆಂಟಿಟಿ ನಮಗೆ ಬಹಳ ಮುಖ್ಯ. ಒಂದು ಸೆಲ್ಫ್ ಐಡೆಂಟಿಟಿ ಅಂಡ್ ಸೋಷಿಯಲ್ ಐಡೆಂಟಿಟಿ, ಎರಡೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಅಂತ. ಸೆಲ್ಫ್ ಐಡೆಂಟಿಟಿ ಮತ್ತು ಸೋಷಿಯಲ್ ಐಡೆಂಟಿಟಿ ಎರಡೂ ಬಹಳ ಮುಖ್ಯವಾದಂತಹ ಪಾತ್ರವನ್ನ ನಮ್ಮ ಒಂದು ಜೀವನದಲ್ಲಿ ಅದು ವಹಿಸುತ್ತೆ ಅಂತಲೇ ನಾವು ಹೇಳ್ಬೋದಾಗಿದೆ. ಸೊ ಹಾಗೆ ನೋಡಿದಾಗ ನಾವು ಮುಂದಿನ ಒಂದು ಇದಕ್ಕೆ ಹೋಗೋಣ. ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಪ್ಪ ಅಂದ್ರೆ, ಸ್ವಯಂ ಗುರುತಿಸುವಿಕೆ, ಅದರ ಒಂದು ಕಲ್ಪನೆ,
ಪ್ರತಿಯೊಬ್ಬ ವ್ಯಕ್ತಿ ತಾನು ಬೆಳೆದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಾತಾವರಣದ ಪ್ರಭಾವಕ್ಕಾಗಿ ತನ್ನ ಒಂದು ಸ್ವಯಂ ಗುರುತಿಸುವಿಕೆಯನ್ನು ರೂಪಿಸಿಕೊಂಡಿರ್ತಕ್ಕಂಥ ಒಂದು ವಿಚಾರವನ್ನ ನಾವು ವಿಶ್ಲೇಷಣೆಯನ್ನು ಮಾಡಿದ್ವಿ. ಅದಾದ ನಂತರ ನಾವು ಸ್ವಲ್ಪ ಮುಂದುವರಿಯೋಣ. ಈಗ ನಾವು ಒಬ್ಬ ಜನಸಾಮಾನ್ಯನ ಒಂದು ವ್ಯಕ್ತಿ ಬಗ್ಗೆ, ಅಂದ್ರೆ ಸಾಮಾನ್ಯವಾಗಿ ನಾವು ಐಡೆಂಟಿಟಿ ಬಗ್ಗೆ ಮಾತಾಡಿದ್ವಿ. ಆದ್ರೆ ನಮಗೆ ಬಹಳ ಮುಖ್ಯವಾಗಿ ನಾವು ಗುರುತಿಸಿಕೊಳ್ತಕ್ಕಂಥದ್ದು ಅಂದ್ರೆ ಸ್ವಯಂ ಗುರುತಿಸುವಿಕೆ ಅಥವಾ ಸೆಲ್ಫ್ ಐಡೆಂಟಿಟಿ ಇನ್ ಅಡೋಲೆಸೆನ್ಸ್ ಅಥವಾ ಹದಿಹರೆಯದವರಲ್ಲಿ ಸ್ವಯಂ ಗುರುತಿಸುವಿಕೆ ಅಂತ. ನಾನು ನಮ್ಮ ಹಿಂದಿನ ತರಗತಿಗಳಲ್ಲಿ ಸಾಕಷ್ಟು ಕೆಲಸವನ್ನು ನಾನು ಮಾಡಿದ್ದೇನೆ, ಸಾಕಷ್ಟು ವಿಚಾರಗಳನ್ನ ನಾನು ಕೊಟ್ಟಿದ್ದೇನೆ. ಹಾಗಾಗಿ ಇಲ್ಲಿ ನಮಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಸಾಕಷ್ಟು ವಿಷಯಗಳಲ್ಲಿ ಒಂದು ಹದಿಹರೆಯದವರಲ್ಲಿ, ಅದರಲ್ಲೂ ಕೂಡ ವಿಶೇಷವಾಗಿ ಹದಿಹರೆಯದವರಲ್ಲಿ ಮುಖ್ಯವಾಗಿ ನಾವು ವಿಚಾರ ಮಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಒಂದು ಪರಿಪಕ್ವತೆ ಬೆಳೀತಕ್ಕಂಥದ್ದು, ಒಂದು ಟರ್ಮೈಲ್ ಅಂತ ಕರಿತೀವಿ. ಒಂದು ಪರಿಪಕ್ವತೆ ಇಲ್ಲಿ ಬೆಳೆಯುವಾಗ ಒಂದು ಸೆಲ್ಫ್ ಸಂಬಂಧಪಟ್ಟ ಹಾಗೆ ಹದಿಹರೆಯದಲ್ಲಿ ತುಂಬಾ ವಿಚಾರಗಳು ಗೊಂದಲಕ್ಕೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಹದಿಹರೆಯದವರಲ್ಲಿ ವಿಷಯ ಗೊಂದಲಕ್ಕೆ ಮಾಡೋದು ಕಾರಣಗಳಿವೆ. ಮತ್ತೆ ಒಂದು ಡಿಲಿಕ್ವೆನ್ಸಿ ಅಂತ ಆಗ್ತದೆ. ತುಂಬಾ ಸವಾಲುಗಳನ್ನ ನಾವು ಈ ಹದಿಹರೆಯದ ಸಂದರ್ಭದಲ್ಲಿ ಕಾಣಬಹುದು. ಯಾಕೆ ಹದಿಹರೆಯದಲ್ಲಿ ಸ್ವಯಂ ಗುರುತಿಸುವಿಕೆ ಬಹಳ ಮುಖ್ಯ ಅಂದ್ರೆ ಕೆಲವೊಂದು ಉದಾಹರಣೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಪ್ರಪ್ರಥಮವಾಗಿ ಹದಿಹರೆಯದಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಈ ಒಂದು ಯೌವನಾವಸ್ಥೆಗೆ ಕಾಲಿಟ್ಟಾಗ ನಮಗೆ ಮುಖ್ಯವಾಗಿ ಎರಡು ರೀತಿ ಬದಲಾವಣೆಗಳಾಗುತ್ತೆ. ಒಂದು ಮಾನಸಿಕವಾಗಿ ಸಾಕಷ್ಟು ಬದಲಾವಣೆ ಆಗ್ತಕ್ಕಂಥದ್ದು, ದೈಹಿಕವಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ದೈಹಿಕ ಬದಲಾವಣೆಗಳಲ್ಲಿ ಹುಡುಗ ಮತ್ತು ಹುಡುಗಿಯರಿಗೆ ಈ ಲೈಂಗಿಕ ಆಸಕ್ತಿಗಳು ಬೆಳೀತಕ್ಕಂಥದ್ದು, ಮತ್ತೆ ಪ್ರೈಮರಿ ಮತ್ತು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ಪ್ರೈಮರಿ ಮತ್ತು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೆಳೆದಾಗ ಅವರಿಗೆ ಒಂದು ಹೊಸ ವಾತಾವರಣ ಮತ್ತು ಹೊಸ ಅನುಭವಗಳು ಶುರುವಾಗುತ್ತೆ. ಆ ರೀತಿ ಅನುಭವಗಳನ್ನ ಅವರು ವಿಶ್ಲೇಷಣೆಯನ್ನ ಮಾಡ್ತಾರೆ. ಹಾಗಿದ್ದಾಗ ನಮಗೆ ಬಹಳ ಮುಖ್ಯವಾಗಿ ಅದು ಅನುಕೂಲವಾಗ್ತಕ್ಕಂಥದ್ದು. ಆಗಿ ಇದ್ದ ಪಕ್ಷದಲ್ಲಿ ನಮಗೆ ಹೆಚ್ಚು ತುಂಬಾ ಅನುಕೂಲವಾಗಿರ್ತಕ್ಕಂಥ ಒಂದು ಕ್ಲಾರಿಟಿ ಬರ್ತಕ್ಕಂಥದ್ದು. ಸೊ ಹೀಗೆ ನೋಡಿದಾಗ ಈ ಹದಿಹರೆಯದಲ್ಲಿ ನಮಗೆ ಇನ್ನೊಂದು ಕಾನ್ಸೆಪ್ಟ್ ನಮಗೆ ಬೆಳೀತದೆ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪಿಯರ್ ಗ್ರೂಪ್ ಅಂತ ಹೇಳಿ, ಯಾವುದೇ ಒಬ್ಬ ಯುವಕನಿಗೆ ತನ್ನ ಸ್ನೇಹಿತರ ಗುಂಪು ಏನಿದೆ ಅದು ಗುಂಪು ತುಂಬಾ ಪ್ರಭಾವ ಬೀರುತ್ತೆ. ಅವರ ಒಂದು ಲೈಫ್ಸ್ ಬಗ್ಗೆ ಆಗಿರ್ಬೋದು, ಅಥವಾ ಅವರ ಒಂದು ಜೀವನದಲ್ಲಿ ಯಾವುದೇ ಒಂದು ಏನಾದ್ರು ಒಂದು ಕ್ಯಾರಿಯರ್ ಪ್ಲಾನಿಂಗ್ ಆಗಿರ್ಬೋದು, ಬೇರೆ ಯಾವುದೇ ವಿಷಯಗಳನ್ನು ತೆಗೆದುಕೊಂಡ್ರೆ ಅದು ತುಂಬಾನೇ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳ್ಬೋದಾಗಿದೆ. ಯಾಕೆಂತಂದ್ರೆ ಅಲ್ಲಿ ತೀರ್ಮಾನ ತೆಗೆದ್ರು ಪಿಯರ್ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಉದಾಹರಣೆ ನಾವು ತೆಗೆದುಕೊಳ್ಬೇಕಪ್ಪ ಅಂದ್ರೆ ನಾನು ಸುಮಾರು ಉದಾಹರಣೆ ಮೊದಲು ಕೊಟ್ಟಿದ್ದೀನಿ. ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿದಾಗ ಅವನಿಗೆ ಒಂದು 10-15 ಗುಂಪು ಇದ್ದಾಗ ಬಹುತೇಕ ಮಂದಿ ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದಾಗ ಅಲ್ಲಿ ನಮಗೆ ತನಗೆ ಆಸಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ತನಗೆ ಹತ್ತಿರವಾಗಿರ್ತಕ್ಕಂಥ ಕ್ಲೋಸ್ ಫ್ರೆಂಡ್ಸ್ ಆ ವಿಷಯವನ್ನ ತೆಗೆದುಕೊಂಡಿದ್ದಾರೆ ಅಂದಾಗ ನಮಗೆ ಒಂದು ರೀತಿ ಇಲ್ಲಿ ನಮಗೆ ಕಳವಳ ಶುರುವಾಗ್ಬಿಡುತ್ತೆ. ನಾನ್ ತಗೊಂಡಿಲ್ಲ, ನನ್ನ ಫ್ರೆಂಡ್ಸ್ ತಗೊಂಡಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ನಿಮ್ ಕ್ಲೋಸ್ ಫ್ರೆಂಡ್ಸ್ ಗಳು ತುಂಬಾ ಪ್ರಭಾವ ಬೀರ್ತಾರೆ. ನಾನು ಈ ವಿಷಯ ತೆಗೆದುಕೊಂಡಿದ್ದೀನಿ, ನೀವೇ ತಗೋ. ಈಗ ಉದಾಹರಣೆ ಕಾಮರ್ಸ್ ವಿಷಯ ತೆಗೆದುಕೊಂಡಿದ್ರೆ ನಿಮಗೆ ಕಾಮರ್ಸ್ ಬಗ್ಗೆ ಆಸಕ್ತಿ ಇಲ್ಲದೆ ಇದ್ರೂ ಕೂಡ ನೀವು ಆ ವಿಷಯವನ್ನ ತೆಗೆದುಕೊಳ್ಳೋಕೆ ಪ್ರಯತ್ನ ಮಾಡ್ತೀರ. ಸೊ ಹಾಗಾಗಿ ಹೆಚ್ಚು ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಬಹಳ ಮುಖ್ಯವಾಗಿ ಅಂತ ಹೇಳಿ ವಿಷಯವನ್ನ ನಾವು ತೆಗೆದುಕೊಳ್ಬೇಕಪ್ಪ ಅಂದ್ರೆ ಈ ವಿಷಯದಲ್ಲಿ ಅಂದ್ರೆ ಯುವಕರಲ್ಲಿ ಪ್ರಪ್ರಥಮವಾಗಿ ಪ್ರಭಾವ ಬೀರ್ತಕ್ಕಂಥದ್ದು ಅಂದ್ರೆ ಸ್ವಯಂ ಗುರುತಿಸುವಿಕೆಯಲ್ಲಿ ಯಾವೆಲ್ಲ ಅಂಶಗಳು ಪ್ರಭಾವವನ್ನು ಬೀರ್ತವೆ ಅಂದ್ರೆ ಪ್ರಪ್ರಥಮವಾಗಿ ಪಿಯರ್ ಇನ್ಫ್ಲೂಯೆನ್ಸ್ ಅಂತ ಹೇಳಿ. ಪಿಯರ್ ಗ್ರೂಪ್ ಅಂದ್ರೆ ಏನು ಅಂದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾವ ರೀತಿ ಅವರಿಗೆ ಪ್ರಭಾವವನ್ನು ಬೀರ್ತಾರೆ ಅಂತ. ಯಾಕೆಂದ್ರೆ ನಿಮಗೆ ಒಂದು ವಿಷಯ ಗಮನದಲ್ಲಿರ್ಲಿ, ನಮ್ಮ ಒಂದು ಸ್ವಯಂ ಗುರುತಿಸುವಿಕೆ ನನ್ನ ಒಂದು ಸಮಾಜದಲ್ಲಿ ಸ್ಥಾನ ಏನಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಸ್ನೇಹಿತರೊಂದಿಗೆ ಗುರುತಿಸಿಕೊಂಡು ರಿಫ್ಲೆಕ್ಟ್ ಮಾಡ್ಕೊಳ್ತೀವಿ, ಸ್ನೇಹಿತರೊಂದಿಗೆ ಗುರುತಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತೀವಿ.
ಸ್ನೇಹಿತರೊಂದಿಗೆ ಗುರುತಿಸಿಕೊಂಡಾಗ ನಮಗೆ ಅದರ ಅನುಭೂತಿ ಆಗ್ತಕ್ಕಂಥದ್ದು. ನಾವು ಯಾರ ಸ್ನೇಹಿತರು ಇಲ್ಲ ಅಂದ್ರೆ ನಮಗೆ ಒಂದ್ ರೀತಿ ಒಂಟಿತನ ಕಾಣುತ್ತೆ. ಯಾಕೆಂದ್ರೆ ಸ್ನೇಹಿತರು ಗುರುತಿಸೋಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಪಿಯರ್ ಇನ್ಫ್ಲುಯೆನ್ಸ್, ಅದರಲ್ಲೂ ನಮ್ಮ ಹದಿಹರೆಯದಲ್ಲಿ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನೋಡಿದಾಗ ಪಿಯರ್ ಅಲ್ಲಿ ಯಾಕೆ ಈ ಸಮಸ್ಯೆಗಳು ಬಂದಾಗ ಪಿಯರ್ ನ ಎಷ್ಟು ವಿಷಯವನ್ನ ನಾವು ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅಂದ್ರೆ, ಈಗ ಉದಾಹರಣೆಗೆ ಇನ್ನೊಂದು ವಿಷಯವನ್ನ ನಾವು ಯೋಚನೆ ಮಾಡೋಣ. ಈ ಪಿಯರ್ ಗ್ರೂಪ್ ಅಂದಾಗ ಯಾವ ರೀತಿ ಒಬ್ಬ ಹುಡುಗನ ವಿದ್ಯಾರ್ಥಿಯ ಒಂದು ಸ್ನೇಹಿತರ ಕೂಟ ಇರುತ್ತೆ. ಉದಾಹರಣೆಗೆ ಒಳ್ಳೆ ಓದ್ತಕ್ಕಂಥ ವಿದ್ಯಾರ್ಥಿಗಳು, ಒಂದು ಸಜ್ಜನಿಕೆಯನ್ನ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಓದಿನಲ್ಲಿ ಆಸಕ್ತಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಸ್ನೇಹಿತರ ಜೊತೆಗಿದ್ದಾಗ ಅಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಅವರಿಗೆ ಒಂದು ಆಸಕ್ತಿ ಬೆಳೆಯೋ ಸಾಧ್ಯತೆಗಳು ಇರ್ತವೆ. ಆದ್ರೆ ಇಲ್ಲಿ ನಮಗೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ, ನಮಗೆ ಆ ಪಿಯರ್ ಗ್ರೂಪ್ ಅಲ್ಲಿ ಏನಾದ್ರೂ ಕೆಲವರು ದುಷ್ಟ ಸಹವಾಸ ಮಾಡಿರ್ತಕ್ಕಂಥ ಅಥವಾ ಒಂದ್ ರೀತಿ ಡ್ರಗ್ಸ್ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಅಥವಾ ಆಲ್ಕೋಹಾಲ್ ಹೆಚ್ಚು ಕನ್ಸ್ಯೂಮ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಬೇರೆ ಕೆಟ್ಟ ಚಟಗಳು ಅಥವಾ ಟ್ರಾಫಿಕಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಆಂಟಿ ಸೋಷಿಯಲ್ ಬಿಹೇವಿಯರ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು. ಈ ರೀತಿ ಇದ್ದಾಗ ಅವನ ಒಂದು ವ್ಯಕ್ತಿ, ಈಗ ಒಬ್ಬ ಹುಡುಗ ಇರ್ತಾನೆ, ಅವನು ಆ ರೀತಿ ಏನು ಮಾಡೋನಲ್ಲ, ಆದ್ರೆ ಅವರ ಒಂದು ಸಹವಾಸ ದೋಷದಿಂದ ಇಂಟೆಲ್ಜಿಂಗ್ ವಿತ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಕೂಡ ನಿಮಗೆ ಅಲ್ಲಿ ಅವರ ಒಂದು ಗುರುತಿಸುವಿಕೆ ಮೇಲೆ ಪ್ರಭಾವ ಬೀರುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನೋಡಿರ್ಬೋದು ನೀವು, ಕೆಲ ಹುಡುಗರಿಗೆ ಇಷ್ಟ ಇರೋದಿಲ್ಲ, ನಾನು ಆ ವಿಷಯದ ಬಗ್ಗೆ ಇದು ಮಾಡೋದು ಬೇಡ, ನಾನು ಆ ವಿಷಯದ ಬಗ್ಗೆ ಹೋಗೋದು ಬೇಡ ಅಂದ್ರೂ ಕೂಡ ಅವರಿಗೆ ಒಂದು ರೀತಿಯ ಆಮಿಷವನ್ನ ಒಡ್ಡಿ, ಒಂದು ರೀತಿಯ ಭಯಂಕರ ಆಮಿಷವನ್ನ ಒಡ್ಡಿ ಅವರು ಆ ವಿಷಯವನ್ನ ಆಸಕ್ತಿಯಿಂದ ತನ್ನೆಡೆಗೆ ಎಳಿತಕ್ಕಂಥ ಒಂದು ವಿಷಯವನ್ನ ಮಾಡ್ತಾರೆ. ಸೊ ಹೀಗೆ ನೋಡಿದಾಗ ಪಿಯರ್ ಗ್ರೂಪ್ ಅಲ್ಲಿ ನಾವು ಬಹಳ ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಹೇಳ್ತೀವಿ, ಸ್ನೇಹಿತರನ್ನ ಹದಿಹರೆಯದಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಅವರು ನಮ್ಮ ಸ್ವಯಂ ಗುರುತಿಸುವಿಕೆಯನ್ನ, ನಮ್ಮ ವ್ಯಕ್ತಿತ್ವವನ್ನ ನಿರ್ದೇಶನ ಮಾಡ್ತಾರೆ. ನಮಗೆ ಯಾವ ರೀತಿ ಸ್ನೇಹಿತರು, ಅದಕ್ಕೆ ನಾವು ಒಂದು ಮಾತನ್ನ ಹೇಳ್ತೀವಿ, ನಿಮ್ಮ ವ್ಯಕ್ತಿತ್ವ ನೀವು ಅಳ್ಕೋಬೇಕಪ್ಪ ಅಂದ್ರೆ ನಿಮ್ಮ ಸ್ನೇಹಿತರು ಯಾವ ರೀತಿ ನಿಮ್ಮ ಸ್ನೇಹಿತರಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನೀವು ಅರ್ಥೈಸ್ಕೊಂಡ್ರೆ ಅಲ್ಲಿ ನಿಮಗೆ ಅದು ವಿಷಯ ನಿಮಗೆ ತಾನೇ ಒಳ್ಳೆಯುತ್ತೆ. ಸೊ ಹೀಗೆ ನೋಡಿದಾಗ ನಮಗೆ ಬಹಳ ಮುಖ್ಯವಾಗಿ ಪಿಯರ್ ಗ್ರೂಪ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದಾಗಿದೆ. ಸೊ ಎರಡನೇ ವಿಷಯಕ್ಕೆ ನಾವು ಬರೋಣ. ಈಗ ಪಿಯರ್ ಗ್ರೂಪ್ ಬಗ್ಗೆ ಮಾತಾಡಿದ್ವಿ. ಎರಡನೇ ವಿಷಯಕ್ಕೆ ನಾವು ಬರಬೇಕು ಅಂದ್ರೆ, ಈ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಭಾವ ಬೆಳೀತಕ್ಕಂಥದ್ದು ಅಂದ್ರೆ, ಇಲ್ಲಿ ಒಂದು ಐಡೆಂಟಿಟಿ ಇಶ್ಯೂಸ್ ಅಂತ ಬರುತ್ತೆ. ಅಂದ್ರೆ ಕೆಲವು ವ್ಯಕ್ತಿ, ಈಗ ಈ ಒಂದು ತಂಡವನ್ನು ತೆಗೆದುಕೊಂಡ್ರೆ, ಒಂದು ಯುವಕರ ತಂಡ, ಒಂದು ಶಾಲೆಯಲ್ಲಿ ಯುವಕರ ತಂಡ ಇದೆ ಅಂತ ಇಟ್ಕೊಳ್ಳಿ. ಆ ತಂಡದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಒಂದು 12ನೇ ತರಗತಿ ಓದಿದ ನಂತರ ಬೇರೆ ಬೇರೆ ಜಾಬ್ಸ್ಗೆ ಹೋದ್ರು ಅಂತ ಇಟ್ಕೊಳ್ಳಿ, ಅಥವಾ BA ತಕ್ಷಣ ಗ್ರಾಜುಯೇಟ್ ಮುಗಿಸಿದ ತಕ್ಷಣ ಬೇರೆ ಬೇರೆ ಜಾಬ್ಸ್ ಸೆಲೆಕ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. 10 ವಿದ್ಯಾರ್ಥಿಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಕೆಲ ಕೆಲಸಗಳನ್ನ ಯಶಸ್ಸಾಗಿ ತಾವು ಅಂದ್ಕೊಂಡಂತೆ ಅವರು ಪೂರೈಸಿದ್ರು ಅಂತ ಇಟ್ಕೊಳ್ಳೋಣ. ಅವರು ತನ್ನ ಬಗ್ಗೆ ಹೆಮ್ಮೆಯನ್ನ ಪಡ್ಕೊಳ್ತಾರೆ. ಯಾಕೆಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದು ಅವರು ಗ್ರಾಜುಯೇಷನ್ ಅವರು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಇಂಜಿನಿಯರ್ ಆಗಬೇಕು ಅಂತ ಅನ್ಕೊಂಡಿದ್ರು ಅಂತ ಇಟ್ಕೊಳ್ಳೋಣ. ಅವರು ಅಂದುಕೊಂಡಂತೆ 10 ವಿದ್ಯಾರ್ಥಿಗಳಲ್ಲಿ ಒಂದು 4-5 ವಿದ್ಯಾರ್ಥಿಗಳು ಯಶಸ್ಸನ್ನ ಸಾಧಿಸಿದ್ರು. ಅಲ್ಲಿ ಏನಾಗುತ್ತೆ, ಅವರಿಗೆ ಅವರು ತನ್ನ ಒಂದು ಅಂದುಕೊಂಡಂತೆ ತನ್ನ ಗುರುತಿಸುವಿಕೆಯನ್ನ ಹೆಚ್ಚಿಸ್ಕೊಂಡು ಅವ್ರೇನ್ ಅಂದ್ಕೊಂಡಿದ್ರು ಹಾಗೆ ಆವಾಗ ಅವ್ರಿಗೆ ಆಪ್ಟಿಮಮ್ ಫೀಲಿಂಗ್ ಬೆಳೆಯುತ್ತೆ. ಅವ್ರಿಗೆ ಒಂದು ಖುಷಿಯ ವಾತಾವರಣ ಆಗುತ್ತೆ, ಮತ್ತೆ ಅವರ ಮನಸ್ಸಿಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ಅವರ ಗುರುತಿಸುವಿಕೆ, ನನ್ನ ಒಂದು ಅವರ ಒಂದು ಏನಂತ ಕರಿತೀವಿ ನಾವು, ಒಂದು ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಸೊ ಹಾಗೆ ನೋಡಿದಾಗ ಎಲ್ಲ ವಿದ್ಯಾರ್ಥಿಗಳು, 10 ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಕೂಡ ಆ ಒಂದು ಗುರಿಯನ್ನು ಮುಟ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಕೆಲವು ವಿದ್ಯಾರ್ಥಿಗಳು ಏನಾಗ್ತಾರೆ ಅಂದ್ರೆ, ಅವರು ಆ ಒಂದು ಗುರಿ ಮುಟ್ಟುವುದಕ್ಕಿಂತ ಮುಂಚೆನೆ ಅವರು ಎಡವಿ ಬೀಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅದಾದ ನಂತರ ನಮಗೆ ಕೆಲವರು ಸ್ವಲ್ಪ ಮುಂದುವರೆದು ಆ ಒಂದು ಕೋರ್ಸ್ ಅನ್ನು ಮುಗಿಸ್ತಾರೆ. ಆದ್ರೆ ಅವರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರು ಯಶಸ್ಸನ್ನು ಗಳಿಸೋಕೆ ಸಾಧ್ಯವಾಗೋದಿಲ್ಲ.
ಆವಾಗ ಅವ್ರು ಏನನ್ನ ಅನ್ಕೊಂಡಿರ್ತಾರೆ ಅದನ್ನ ಮಾಡೋದಕ್ಕೆ ಫೇಲ್ಯೂರ್ ಆದಾಗ, ಅಪಯಶಸ್ಸಾದಾಗ ಅವರಿಗೆ ಸಮಸ್ಯೆ ಶುರುವಾಗುತ್ತೆ. ಯಾವ ರೀತಿ ಸಮಸ್ಯೆ ಶುರುವಾಗುತ್ತೆ? ಅವರು ತನ್ನ ವ್ಯಕ್ತಿತ್ವವನ್ನೇ ಒಂದು ವಲ್ನರಬಲ್ ಆಗಿ ಅಥವಾ ತನ್ನ ಬಗ್ಗೆನೇ ತಾವು ಕೀಳರಿಮೆಯನ್ನು ಬೆಳೆಸ್ಕೊಳಕ್ ಶುರು ಮಾಡ್ತಾರೆ. ಈ ಒಂದು ವಿಷಯದ ಬಗ್ಗೆ ನಾವು ಒಂದು ಸಿದ್ಧಾಂತದ ವಿಚಾರವನ್ನ ಮಾಡಬಹುದಾಗಿದೆ. ಅದು ಯಾವ ಸಿದ್ಧಾಂತ ಅಂತ ಹೇಳಿದ್ರೆ ಎರಿಕ್ಸನ್ನ 5ನೇ ಹಂತ ಅಂತ ಹೇಳಿ ಕರಿತೀವಿ. ಎರಿಕ್ಸನ್ನ 5ನೇ ಹಂತ ಅಂತ ಹೇಳಿ ಮತ್ತೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನಮಗೆ ಏನಪ್ಪಾ ಆಗುತ್ತೆ ಅಂದ್ರೆ ಯುವಕರು ಈ ಹಂತದಲ್ಲಿ ಸರಿಯಾದ ಮಾರ್ಗದರ್ಶನ ಮತ್ತು ಪೂರಕ ವಾತಾವರಣವಿದ್ರೆ ಅವರು ಉತ್ತಮವಾದ ಗುರುತಿಸುವಿಕೆಯನ್ನು ಬೆಳೆಸ್ಕೊಳ್ತಾರೆ. ನಾನು ಅದಕ್ಕೆ ಹೇಳಿದೆ, ಫ್ಯಾಮಿಲಿಯ ವಾತಾವರಣ, ಆ ವ್ಯಕ್ತಿಯನ್ನು ನಾವು ಹೇಗೆ ಬೆಳೆಸ್ಕೊಳ್ತೀವಿ ಅಂದ್ರೆ ಶಾಲೆಯ ಹಂತವಾಗಿರ್ಬೋದು, ಕಾಲೇಜಿನ ಹಂತ ಆಗಿರ್ಬೋದು, ಅವನ ಉದ್ದೇಶಗಳೇನು, ಈಡೇರಿದವ ಉದ್ದೇಶಗಳು, ಅವನ ಉದ್ದೇಶಗಳು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾವ, ಶಿಕ್ಷಣವನ್ನು ಪೂರೈಸುವಾಗ ಅವನು ಕೆಲವೊಂದು ಉದ್ದೇಶಗಳನ್ನು ಈಡೇರಿಸಿಕೊಂಡಿರ್ತಾನೆ. ತಂದೆ ತಾಯಿಗಳಾದವರು ಮತ್ತು ಶಿಕ್ಷಕರಾದವರು ಆ ಒಂದು ಗುರಿ ಮತ್ತು ಉದ್ದೇಶವನ್ನ ಈಡೇರಿಸುವಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾರೆ. ಅಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು ಇವರು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾರಾ ಅಥವಾ ಇಲ್ಲ ಅಂತ ವಿಷಯವನ್ನ ಅರ್ಥ ಮಾಡ್ಕೊಳ್ಬೇಕು. ನೋಡೋಣ, ಈಗ ನಮ್ಮ ಮುಂದೆ ನಾವು ಮತ್ತೆ ಆ ವಿಷಯದ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಹಾಗಾಗಿ ಮುಂದೆ ನಾವು ಕೆಲವೊಂದು ವಿಷಯಗಳನ್ನ ನಾವು ಈಗ ಹದಿಹರೆಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಹದಿಹರೆಯದಲ್ಲಿ ಮುಖ್ಯವಾಗಿ ಈ ಸೆಲ್ಫ್ ಐಡೆಂಟಿಟಿ ಫೇಲ್ಯೂರ್ ಬಂದಾಗ ಒಂದು ರೋಲ್ ಕನ್ಫ್ಯೂಷನ್ಸ್ ಅಂತ, ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ಸ್ ಅಂತ ಒಂದು ಹಂತವನ್ನ ಅವರು ಹೇಳಿದ್ದಾರೆ. ಯಾರು? ಎರಿಕ್ಸನ್ನ ಒಂದು ಸೈಕೋಸೋಷಿಯಲ್ ಥಿಯರಿಯಲ್ಲಿ 5ನೇ ಹಂತವನ್ನ ನಾವು ಈ ಹದಿಹರೆಯದ ಸ್ವಯಂ ಗುರುತಿಸುವಿಕೆಯಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ. ಅದನ್ನ ನಾವು ಐಡೆಂಟಿಟಿ ಇಶ್ಯೂಸ್ ಅಂತ ಕರಿತೀವಿ. ಈ ಐಡೆಂಟಿಟಿ ಇಶ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಮೊದಲೇ ಹೇಳಿದಾಗೆ ಆ ಯುವಕರು ತಾವು ಏನ್ ಮಾಡ್ಬೇಕು, ತಮಗೆ ಇರ್ತಕ್ಕಂಥ ರೋಲ್ ಏನು ಅಂತಕ್ಕಂಥದ್ದನ್ನೇ ಅವರು ಕನ್ಫ್ಯೂಷನ್ಸ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಈ ಕನ್ಫ್ಯೂಷನ್ಸ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ಯಾವೆಲ್ಲ ವಿಚಾರಗಳು ನಮಗೆ ಒಂದು ಮುಖ್ಯವಾಗುತ್ತೆ, ಯಾಕೆ ಆ ಒಂದು ಕನ್ಫ್ಯೂಷನ್ಸ್ ಶುರುವಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಈ ಹದಿಹರೆಯದಲ್ಲಿ ಮತ್ತೆ ಇನ್ನೂ ಕೆಲವು ವಿಷಯಗಳನ್ನ ನಾನು ನಿಮಗೆ ಹೇಳೇ ಬಿಡ್ತೀನಿ. ಅದ್ರ ಜೊತೆಗೆ ನಮಗೆ ಡಿಲಿಕ್ವೆನ್ಸಿ ಇರುತ್ತೆ. ಅಂದ್ರೆ ನಮಗೆ ಹೆಚ್ಚು ಈ ಯೌವನದ ಅವಸ್ಥೆಯಲ್ಲಿ ನಮಗೆ ಕೆಲವೊಂದು ತಪ್ಪುಗಳು ಮಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಈಗ ನಾವು ಪ್ರೀಮಿಯರ್ ಸೆಕ್ಸ್ ಮಾಡ್ತಕ್ಕಂಥದ್ದು, ಅಥವಾ ಒಂದು ಬೇರೆ ಬೇರೆ ರೀತಿಯ ಒಂದು ಮೆನ್ಸ್ಟುರೇಷನ್ ಇಶ್ಯೂಸ್ ಶುರುವಾಗ್ತಕ್ಕಂಥದ್ದು, ಅಥವಾ ಒಂದು ದುಡುಕು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಅದರಲ್ಲೂ ಮುಖ್ಯವಾಗಿ ಡಿಪ್ರೆಷನ್ಸ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈ ಒಂದು ಇಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ತಮಗೆ ಸರಿ ಅನಿಸಿದ್ದು ಆಗದೇ ಇದ್ದಾಗ ಯುವಕರಲ್ಲಿ ಒಂದು ಟೆಂಡೆನ್ಸಿ ಶುರುವಾಗುತ್ತೆ. ಅಂದ್ರೆ ಅವ್ರ ತಕ್ಷಣ ಒಂದು ಬೇರೆ ರೀತಿಯ ಒಂದು ನೆಗೆಟಿವ್ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು ಅಂತ ನಾನು ಮುಂದೆ ಈ ಹಿಂದೆ ನಿಮ್ಗೆ ಹೇಳ್ತೀನಿ. ಕೋಟಾ ಫ್ಯಾಕ್ಟರಿ ಬಗ್ಗೆ ನಾನು ಎಕ್ಸಾಂಪಲ್ ಮಾಡಿದೆ. ರಾಜಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಕೋಟಾ ಫ್ಯಾಕ್ಟರಿ ಅಂತಕ್ಕಂಥ ಘಟನೆಗಳನ್ನ ಹೇಳಿದೆ. ಅಲ್ಲಿ ಯಾಕೆ ಆಗುತ್ತೆ ಅಂದ್ರೆ ಅಲ್ಲಿ ಹೆಚ್ಚು ಸ್ಪರ್ಧಾತ್ಮಕತೆಗೆ ಒಳಪಟ್ಟಾಗ ಅವರು ಅದಕ್ಕೆ ಸರಿಯಾದ ರೀತಿಯ ತಯಾರಿಯನ್ನು ಮಾಡಿಕೊಂಡು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಉತ್ತೀರ್ಣವಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ವಾತಾವರಣವನ್ನು ಅವರು ಸವಾಲನ್ನು ಎದುರಿಸ್ತಕ್ಕಂಥದ್ದು ಅಂತ. ಸೊ ಹಾಗೆ ನೋಡಿದಾಗ ಬಹಳ ಮುಖ್ಯವಾಗಿ ನಾವು ಈ ಸೆಕ್ಸುವಲಿಗೆ ಸಂಬಂಧಪಟ್ಟಂತ, ಅಂದ್ರೆ ಒಂದು ಲೈಂಗಿಕತೆಗೆ ಸಂಬಂಧಪಟ್ಟಂತ ಸವಾಲುಗಳು ಬರ್ಬೋದು. ಯಾಕೆಂದ್ರೆ ಕೆಲವೊಂದು ಸತಿ ಎಷ್ಟೋ ಲೈಂಗಿಕ ಸಮಸ್ಯೆಗಳು ಅವರು ಸರಿಯಾಗಿ ಕೋಆಪರೇಟ್ ಮಾಡದೇ ಇರ್ತಕ್ಕಂಥದ್ದು, ಸರಿಯಾದ ರೀತಿಯಲ್ಲಿ ಅವರು ಕಮ್ಯುನಿಕೇಟ್ ಮಾಡದೇ ಇರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಹಾಗಿದ್ದಾಗ ನಾವು ಈ ವಿಷಯವನ್ನ ನಾವು ಹೆಚ್ಚು ಪ್ರಕಾರವಾಗಿ ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ವಿಷಯದ ಬಗ್ಗೆ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಮಗೆ ಆಂಟಿ ಸೋಷಿಯಲ್ ಬಿಹೇವಿಯರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ಆಂಟಿ ಸೋಷಿಯಲ್ ಬಿಹೇವಿಯರ್ ಅಂತಕ್ಕಂಥದ್ದು ನಾನು ಮೊದಲೇ ಹೇಳಿದಾಗೆ ಯಾವ ರೀತಿ ಒಬ್ಬ ವಿದ್ಯಾರ್ಥಿಗೆ ಸ್ನೇಹಿತರು ಇರ್ತಾರೆ, ಆ ಸ್ನೇಹಿತರು ಒಳ್ಳೆಯ ಕನ್ಸ್ಟ್ರಕ್ಟಿವ್ ಆಗಿರ್ತಕ್ಕಂಥ ಒಳ್ಳೆಯ ಹವ್ಯಾಸಗಳು ಬೆಳೆಸ್ಕೊಂಡಿರ್ತಕ್ಕಂಥ ಓದುಗರು, ಅಂದ್ರೆ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು, ಅಂದ್ರೆ ಇಲ್ಲಿ ಹೆಚ್ಚು ಬುದ್ಧಿವಂತ ವಿದ್ಯಾರ್ಥಿಗಳ ಸಂಘ ಮಾಡಿದಾಗ, ಯಾವುದೇ ರೀತಿ ದುಶ್ಚಟಗಳಿಲ್ಲದೆ ಇರ್ತಕ್ಕಂಥ ಒಂದು ಗ್ರೂಪ್ ಅವನ ಜೊತೆ ಇದೆ ಅಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅವನ ಐಡೆಂಟಿಟಿನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅವನು ಸಮಾಜದಲ್ಲಿ ಒಂದು ಗುರುತಿಸುವಿಕೆಯನ್ನ ರೂಢಿಸ್ಕೊಳ್ತಾನೆ. ಆ ಗುರುತಿಸುವಿಕೆಯನ್ನ ರೂಢಿಸ್ಕೊಂಡಾಗ
ಹೆಚ್ಚು ಅವನಿಗೆ ಒಂದು ಲೈಫ್ ಬಗ್ಗೆ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅನ್ನು ಅವರು ಗುರುತಿಸ್ಕೊಳ್ತಾರೆ. ಅದಾದ ನಂತರ ನಾವು ಮುಖ್ಯವಾಗಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಅವನು ಸಮಾಜದಲ್ಲಿ ಈ ಸ್ಥಾನವನ್ನು ಗುರುತಿಸ್ಕೊಂಡಾಗ ಅವನಿಗೊಂದು ಒಳ್ಳೆಯ ನಾಗರಿಕನಾಗಿ ಅವನು ಬೆಳಿತಾನೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಅವನ ಪಿಯರ್ ಗ್ರೂಪು, ನಾನು ಮೊದಲೇ ಹೇಳಿದಾಗೆ ದುಶ್ಚಟಕ್ಕೊಳಗಾದವರಾಗಿದ್ರೆ, ಕುಡಿತಕ್ಕೊಳಗಾದವರಾಗಿದ್ರೆ, ಮತ್ತೆ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ಅನುಕೂಲವಾದಂತ ವಾತಾವರಣ ಅವನಿಗೆ ಸಿಗದೇ ಇದ್ರೆ, ಬದಲಾಗಿ ಅವರಿಗೆ ಒಂದು ಗ್ಯಾಂಬ್ಲಿಂಗ್ ಆಡ್ತಕ್ಕಂತ, ಒಂದು ವಿಡಿಯೋ ಗೇಮ್ ಆಡ್ತಕ್ಕಂತ, ಒಂದು ದುಶ್ಚಟಕ್ಕೊಳಗಾಗಿರ್ತಕ್ಕಂಥ ಬಹುತೇಕ ವಿದ್ಯಾರ್ಥಿಗಳು, ಅಥವಾ ಸ್ಮಗ್ಲಿಂಗ್ ಮಾಡ್ತಕ್ಕಂಥದ್ದು, ಟ್ರಾಫಿಕಿಂಗ್ ಮಾಡ್ತಕ್ಕಂಥದ್ದು, ಮತ್ತೆ ಬೇರೆ ರೀತಿಯ ದುಶ್ಚಟಗಳನ್ನ, ಒಂದು ಪ್ರೀ ಮೆಚೂರಲ್ ಸೆಕ್ಸ್ ಮಾಡ್ತಕ್ಕಂಥದ್ದು, ಬೇರೆ ರೀತಿಯ ಕೆಲವು ಲೈಂಗಿಕ ದುಶ್ಚಟಕ್ಕೆ ಒಳಗಾಗ್ತಕ್ಕಂಥದ್ದು, ಈ ರೀತಿಯ ಅಭ್ಯಾಸಗಳ ದಾಸನಾದಾಗ ಅವನಿಗೆ ಆ ರೀತಿಯ ಒಂದು ಸಮಸ್ಯೆಗಳನ್ನ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಆಗಿ ಡೆವಲಪ್ ಮಾಡೋ ಸಾಧ್ಯತೆ ಇರುತ್ತೆ. ಈ ಆಂಟಿ ಸೋಷಿಯಲ್ ಆಗಿದ್ದಾಗ ಅವನು ಸಾಕಷ್ಟು ಅಪರಾಧಗಳಲ್ಲಿ ಭಾಗವಹಿಸ್ತಕ್ಕಂಥ, ಕ್ರಿಮಿನಲ್ ಬಿಹೇವಿಯರ್ ಅನ್ನ ರೂಢಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಒಂದು ಕ್ರಿಮಿನಲ್ ಹಂತಕ್ಕೆ ಬಂದಾಗ ನಮಗೆ ಬಹಳ ಆ ವಿದ್ಯಾರ್ಥಿ ಗುರುತಿಸ್ತಕ್ಕಂಥದ್ದು, ಆ ವಿದ್ಯಾರ್ಥಿಗೆ ಸವಾಲಾಗಿ ಪ್ರತಿಯೊಂದು ನಾವು ಈ ರೀತಿಯ ಚಟಕ್ಕೆ ಒಳಗಾದಂತ ವಿದ್ಯಾರ್ಥಿಗಳಲ್ಲಿ ಬಹಳ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇವರೆಲ್ಲ ಸೆಲ್ಫ್ ಐಡೆಂಟಿಟಿ ನಮಗೆ ಒಂದು ರೀತಿ ವಲ್ನರಬಲ್ ಆಗಿರುತ್ತೆ. ತುಂಬಾನೇ ಕಷ್ಟ ಅವ್ರನ್ನ ನಾವು ರಿಕವರ್ ಮಾಡ್ತಕ್ಕಂಥ ಒಂದು ಸ್ಥಿತಿ ಬಹಳ ಕಷ್ಟವಾಗಿರ್ತಕ್ಕಂಥದ್ದು ಅಂತ. ಸೊ ಹಾಗೆ ನೋಡಿದಾಗ ಈ ಸ್ವಯಂ ಗುರುತಿಸುವಿಕೆಯಲ್ಲಿ ಇವೆಲ್ಲ ಹಂತಗಳು ಪ್ರಭಾವವನ್ನ ಬೀರುತ್ತೆ ಅಂತ. ನಾವು ಇವನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ನಾವು ಸ್ವಯಂ ಗುರುತಿಸುವಿಕೆಯನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ ಅಂತ. ಯಾವುದೇ ಒಬ್ಬ ಅದರಲ್ಲೂ ಕೂಡ ಹದಿಹರೆಯದ ವಿದ್ಯಾರ್ಥಿಗೆ ಈ ಸ್ವಯಂ ಒಂದು ಗುರುತಿಸುವಿಕೆ ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ. ಸೊ ನಾವೀಗ ಮೊದಲೇ ಹೇಳಿದಾಗೆ ಸ್ವಯಂ ಗುರುತಿಸುವಿಕೆಯನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಅದರ ವಿಶೇಷತೆ ಏನು, ಅದರ ಯಾಕೆ, ಅದರ ಬ್ಯಾಕ್ ಗ್ರೌಂಡ್ ಏನು ಅಂತಕ್ಕಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಅಲ್ಲಿ ನಮಗೆ ಸಾಕಷ್ಟು ವಿಷಯಗಳು ಒಂದು ಐಡಿಯಾ ನಮಗೆ ಗೊತ್ತಾಯ್ತು. ತದನಂತರ ನಾವು ಮುಂದಿನ ಒಂದು ವಿಷಯಗಳಿಗೆ ಹೋಗೋಣ ಒಂದೊಂದಾಗಿ. ಸೊ ಇಲ್ಲಿ ನಾವು ಹದಿಹರೆಯದ ಬಗ್ಗೆ ಮಾತಾಡಿದ್ವಿ. ಹದಿಹರೆಯದ ವಿಷಯಗಳೇನು, ಅದರ ಸವಾಲುಗಳು ಏನು ಅಂತಕ್ಕಂಥ ವಿಚಾರವನ್ನು ಕೂಡ ಮಾತಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ಹದಿಹರೆಯದಲ್ಲಿ ಒಂದು ಪಿಯರ್ ಗ್ರೂಪ್ ಅಂತ ಇರುತ್ತೆ. ಆ ಪಿಯರ್ ಗ್ರೂಪ್ ಯಾವ ರೀತಿಯ ಪಿಯರ್ ಗ್ರೂಪ್ ಇರುತ್ತೆ, ಆ ಪಿಯರ್ ಗ್ರೂಪ್ ನಲ್ಲಿ ಯಾವೆಲ್ಲ ಪ್ರಭಾವಗಳು ನಮ್ಮ ಮೇಲೆ ಬೀರ್ತವೆ, ಅದರಲ್ಲಿ ಒಂದು ಪಿಯರ್ ಗ್ರೂಪ್ ಪಾಸಿಟಿವ್ ಆಗಿದ್ದಾಗ ಒಳ್ಳೆಯ ರೀತಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಪಿಯರ್ ಗ್ರೂಪ್ ನೆಗೆಟಿವ್ ಇದ್ದಾಗ ಯಾವ ರೀತಿ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ವಿಷಯನೂ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ನಾವು ಒಂದು ಡಿಲಿಕ್ವೆನ್ಸಿ ಅಥವಾ ಒಂದು ಆಂಟಿ ಸೋಷಿಯಲ್ ಬಿಹೇವಿಯರ್ಸ್ ಆಗಿರ್ಬೋದು, ವಂಡಲಿಸಮ್ಸ್ ಬೆಳೆಸ್ತಕ್ಕಂಥ ಬಿಹೇವಿಯರ್ ಆಗಿರ್ಬೋದು, ಅಥವಾ ಕ್ರಿಮಿನಲ್ ಆಗಿ ಬೆಳೀತಕ್ಕಂಥ ವಿದ್ಯಾರ್ಥಿಗಳು ಇರೋ ಸಾಧ್ಯತೆಗಳು ಇರುತ್ತೆ. ಯಾಕೆ ಅಂದಾಗ ಇವೆಲ್ಲ ಕೂಡ ನಮಗೆ ಹದಿಹರೆಯದಲ್ಲಿ ಯಾವ ರೀತಿ ಅವನು ತನ್ನ ಸಮಾಜ ಅವನಿಗೆ ಒಂದು ಗುರುತಿಸುವಿಕೆಯನ್ನು ಕೊಟ್ಟಿರುತ್ತೆ, ಆ ಸುತ್ತಮುತ್ತಲ ವಾತಾವರಣದಲ್ಲಿ ಅವನು ಹೇಗೆ ಪ್ರಭಾವವನ್ನ ಹೊಂದಿರ್ತಾನೆ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಸೊ ಈಗ ನಾವು ಮುಂದೆ ನೋಡೋಣ. ಈ ಒಂದು ಸ್ಲೈಡ್ ಅಲ್ಲಿ ನಿಮಗೆ ಕೆಲವು ಒಂದು ನಿಮಗೆ ವಿಷಯಗಳು ಅರ್ಥ ಆಗ್ಬೋದು. ಒಂದು ಮುಖ್ಯವಾಗಿ ಯಾವೆಲ್ಲ ಒಂದು ಐಡೆಂಟಿಟಿಗೆ ಯಾವೆಲ್ಲ ಫ್ಯಾಕ್ಟರ್ಸ್ ನಾವು ಇಲ್ಲಿ ನೋಡಬಹುದಾಗಿದೆ. ಈ ಚಿತ್ರದಲ್ಲಿ ನೋಡಿದಾಗ ಪ್ರಪ್ರಥಮವಾಗಿ ನಮಗೆ ಎಥ್ನಿಸಿಟಿ ಕಂಡು ಬರ್ತಾ ಇದೆ. ಎಥ್ನಿಸಿಟಿ ಅಂದ್ರೆ ಏನು? ಎಥ್ನಿಸಿಟಿ ಅಂದಾಗ ನಮಗೆ ಮುಖ್ಯವಾಗಿ ಒಂದು ಎಥ್ನಿಕ್ ಗ್ರೂಪ್ ಅಂತ ಕರಿತೀವಿ, ಒಂದು ಕುಟುಂಬ. ಈಗ ಉದಾಹರಣೆಗೆ ನಾವು ಸೋಲಿಗ ಜನಾಂಗದ ಬಗ್ಗೆ ಮಾತಾಡ್ತೀವಿ. ಆ ಸೋಲಿಗ ಅಂದ್ರೆ ಅಲ್ಲಿ ಒಂದು ಎಥ್ನಿಸಿಟಿ ಇದೆ. ಎಥ್ನಿಸಿಟಿ ಅಂದ್ರೆ ಅದು ಬೇರೆ ಸಮಾಜದಲ್ಲಿ ಕಿಂತಲೂ ಭಿನ್ನವಾಗಿ ಅಲ್ಲಿ ಆಚರಣೆಗಳು ಇರ್ತಕ್ಕಂಥದ್ದು. ಒಂದು ಸೆಕ್ಷುವಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಫ್ಯಾಮಿಲಿ ಮ್ಯಾರೇಜಸ್ ಆಗಿರ್ಬೋದು, ಅಥವಾ ಒಂದು ಟ್ರೆಡಿಷನಲ್ ಪ್ರಾಕ್ಟೀಸ್ ಆಗಿರ್ಬೋದು, ಅಲ್ಲಿನ ಜನರು ಹೇಗೆ ವಾಸ ಮಾಡ್ತಾರೆ ಅಂತಕ್ಕಂಥ ಒಂದು ಎಥ್ನಿಸಿಟಿಯನ್ನ ನಾವು ಒಂದು ಸಮಾಜಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡ್ತೀವಿ. ಅದು ಕೂಡ ಬಹಳ ಮುಖ್ಯ. ಎಥ್ನಿಸಿಟಿ ಅಂತಕ್ಕಂಥ ಒಂದು ಫ್ಯಾಕ್ಟರ್ ಬಹಳ ಮುಖ್ಯ. ಅದೇ ರೀತಿ ಜೆಂಡರ್ ಕೂಡ ಮುಖ್ಯ ಆಗುತ್ತೆ. ಈಗ ನೋಡಿ, ನಾವು ಐಡೆಂಟಿಟಿ ಮಾತಾಡುವಾಗ ಜೆಂಡರ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿ ಅಂದ್ರೆ, ಜೆಂಡರ್ ಅಂದಾಗ ನಮಗೆ ಮೇಲ್ ಅಂಡ್ ಫಿಮೇಲ್ ಅಂತಕ್ಕಂಥ ವಿಚಾರಗಳು ಬರುತ್ತೆ. ಮೇಲ್ ಅಂಡ್ ಫಿಮೇಲ್ ಅಂದ್ರೆ ಮುಖ್ಯವಾಗಿ ನಾವು ಜನರಲಿ ಎರಡು ರೀತಿ ಕ್ಯಾಟಗರೈಸೇಷನ್ ಅನ್ನ ಮಾಡ್ತೀವಿ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಾಗ. ಒಂದು ಮೇಲ್ ಅಂತ ಕರಿತೀವಿ, ಇಲ್ಲಾಂದ್ರೆ ಫಿಮೇಲ್ ಅಂತ ಕರಿತೀವಿ.
ಆದ್ರೆ ನಮ್ಗೆ ಇನ್ನೊಂದು ಕಮ್ಯುನಿಟಿ ಕೂಡ ನಾವು ಇರುತ್ತೆ. ಒಂದು ಅದನ್ನು ನಾವು LGBT ಕಮ್ಯುನಿಟಿ ಅಂತ ಕರಿತೀವಿ. ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಕೆಲವು ಬಯೋಲಾಜಿಕಲ್ ಬೇಸಿಸ್ ಕಾರಣದಿಂದ ಮತ್ತೆ ಮನೋವೈಜ್ಞಾನಿಕ ಹಿನ್ನೆಲೆಯಿಂದ ನಾವು ಈ ಸಮುದಾಯವನ್ನು, ಮೂರನೇ ಸಮುದಾಯವನ್ನು ಕೂಡ ನಾವು ಗುರುತಿಸ್ತೀವಿ. ಅವರಿಗೂ ಕೂಡ ಸಮಾಜದಲ್ಲಿ ಒಳ್ಳೆಯ ರೀತಿ ಗೌರವ ಸ್ಥಾನಮಾನಗಳನ್ನ ಇತ್ತೀಚೆಗೆ ನಾವು ಹೆಚ್ಚು ಅವರಿಗೆ ಒತ್ತನ್ನು ಕೊಟ್ಟಿದ್ದೀವಿ. ಯಾಕೆಂದ್ರೆ ಅವರು ಕೂಡ ಒಂದು ನಮ್ಮ ಸಮಾಜದ ಪಾತ್ರ ಅಂತ. ಸೊ ಈಗ ನಾವು ಐಡೆಂಟಿಟಿ ಬಗ್ಗೆ ಮಾತಾಡುವಾಗ ಒಬ್ಬ ಗಂಡು ಆ ವ್ಯಕ್ತಿಗೆ ಯಾವೆಲ್ಲ ಅವನಿಗೆ ಹೆಣ್ಣಿನ ಸ್ವಭಾವ ಇರ್ತಕ್ಕಂಥ ಕೆಲವು ಹೆಣ್ಣಿನ ಸ್ವಭಾವ ಬಂದಾಗ ನಮ್ಮ ಸಮಾಜ ನೋಡುವ ರೀತಿ ಹೇಗಿರುತ್ತೆ ಅಂತ ಹೇಳಿ, ಆ ಒಂದು ಸಮಾಜದಲ್ಲಿ ಸ್ಟೀರಿಯೋಟೈಪ್ ಹೆಚ್ಚಿರೋದ್ರಿಂದ ನಾವು ಅವರನ್ನ ಕಳಂಕಿತರನ್ನಾಗಿ ನೋಡ್ತಕ್ಕಂಥದ್ದು ಅಥವಾ ಬೇರೆ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಪರಿಪಾಠ ಬೆಳೆದಿದೆ. ಆದರೆ ಶಿಕ್ಷಣದಿಂದ ಮತ್ತು ಅವರಿಗೆ ಸೈಕೋ ಎಜುಕೇಶನ್ ಕೊಡೋದ್ರಿಂದ ಬೇರೆ ಬೇರೆ ವ್ಯಕ್ತಿಗಳು ಥರ್ಡ್ ಜೆಂಡರ್ ಅಂತ ಏನ್ ಕರಿತೀವಿ ಅಥವಾ LGBT ಕಮ್ಯುನಿಟಿಯನ್ನ ನಾವು ಬೇರೆ ಒಂದು ವಿಷಯವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಥರ್ಡ್ ಜೆಂಡರ್ ಅಂತ ಇದ್ದಾಗ ನಾವು ಅದನ್ನ ವಿಷಯವನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಅವರಿಗೂ ಕೂಡ ಸ್ಥಾನಮಾನವನ್ನ, ಸರಿಯಾದ ರೀತಿಯ ಸ್ಥಾನಮಾನವನ್ನ ನಾವು ಅವರಿಗೆ ಕೊಡ್ಬೇಕಾಗತ್ತೆ. ಆಮೇಲೆ ವರ್ಲ್ಡ್ ವ್ಯೂಸ್ ಹೇಗೆ ಇಟ್ಕೊಂಡಿರ್ತೀವಿ, ಪ್ರಪಂಚದ ಬಗ್ಗೆ ನಮಗೆ ಯಾವ ರೀತಿಯ ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ಪ್ಯಾಲೆಸ್ತೈನ್ ಮತ್ತು ಇಸ್ರಾಯೇಲ್ ಒಂದು ಘರ್ಷಣೆಯನ್ನ ನೋಡ್ಬೋದು. ಅಲ್ಲಿ ನಮಗೆ ವ್ಯೂಸ್ ಹೇಗಿರ್ಬೋದು, ಕೆಲ ವ್ಯಕ್ತಿಗಳು ಪ್ಯಾಲೆಸ್ತೈನಿಗೆ ಸಪೋರ್ಟ್ ಮಾಡ್ತಾ ಇರ್ಬೋದು, ಕೆಲ ವ್ಯಕ್ತಿಗಳು ಹಮಾಸ್ ಉಗ್ರರಿಗೆ ಅಥವಾ ಇಸ್ರಾಯೇಲ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅಲ್ಲಿ ಆ ಕಮ್ಯುನಿಟಿ ಆಯಾ ದೇಶದ ಅವರಿಗೆ ಲಾಭ ತರ್ತಕ್ಕಂಥ ಅವರು ಯಾವ ಸಮುದಾಯದೊಂದಿಗೆ ಗುರುತಿಸ್ಕೊಳ್ತಾರೆ ಅಂತಕ್ಕಂಥ ವಿಚಾರವನ್ನ ನೋಡಿ, ಅಂತಕ್ಕಂಥ ಒಂದು ವಿಷಯವನ್ನ ನೋಡಿ ನಾವು ಗಮನಿಸ್ಬೇಕಾಗತ್ತೆ ಅವ್ರು ಯಾಕೆ ಆ ವಿಷಯದ ಬಗ್ಗೆ ಆಸಕ್ತಿನ ವಹಿಸ್ಕೊಂಡಿದ್ದಾರೆ ಅಂತ. ಅಂದ್ರೆ ನಂತರ ಎಬಿಲಿಟಿ ಸ್ಟೇಟಸ್ ಅಂತ ಹೇಳಿ, ಎಬಿಲಿಟಿ ಸ್ಟೇಟಸ್ ಅಂದ್ರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ಕೂಡ ಒಬ್ಬ ವ್ಯಕ್ತಿಯ ಸಾಮರ್ಥ್ಯನು ಕೂಡ ಅವನ ಒಂದು ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ ಅಂತ ಹೇಳಿ. ಅವನ ವ್ಯಕ್ತಿತ್ವ ಹೇಗಿದೆ, ಅವನ ಬೇರೆ ಬೇರೆ ಎಲ್ಲ ವಿಚಾರಗಳು ಹೇಗಿದೆ ಅಂತಕ್ಕಂಥ ಇವು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ. ಅಂದ್ರೆ ಈಗ ನನಗೆ ಹೆಚ್ಚು ಆತ್ಮವಿಶ್ವಾಸ ಇದೆ ಅಂದ್ರೆ ನನ್ನ ಐಡೆಂಟಿಟಿ ಬೇರೆ ರೀತಿ ಇರುತ್ತೆ. ಅಂದ್ರೆ ನಾನು ನನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸ್ಕಿಲ್ಸ್ ಹೆಚ್ಚಿರುತ್ತೆ. ಅದೇ ರೀತಿ ನನಗೆ ಸ್ವಲ್ಪ ಸೆಲ್ಫ್ ಕಾನ್ಸೆಪ್ಟ್ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊರತೆ ಇದೆ ಅಂದ್ರೆ ನನ್ನ ಒಂದು ಐಡೆಂಟಿಟಿ ಮೇಲೆ ಅದು ಪ್ರಭಾವವನ್ನು ಬೀರ್ತಕ್ಕಂಥದ್ದು ಅಂತ. ಅದಾದ ನಂತರ ನಮಗೆ ಸೆಕ್ಷುವಲ್ ಓರಿಯಂಟೇಷನ್ಸ್ ಬಗ್ಗೆ ನಾವು ಮಾತಾಡಿದಾಗ, ಇಲ್ಲಿ ಸೆಕ್ಷುವಲ್ ಓರಿಯಂಟೇಷನ್ ಅಂತಂದ್ರೆ ಏನು ಅಂದ್ರೆ ನಮಗೆ ಒಂದು ಸೆಕ್ಷುವಲ್ ಎಕ್ಸ್ಪೀರಿಯನ್ಸಸ್ ಆಗಿರ್ಬೋದು, ಅಲ್ಲಿ ನಮ್ಗೆ ಒಂದು ಲೈಂಗಿಕ ಜೀವನವನ್ನು ನಡೆಸಬೇಕಪ್ಪ ಅಂದ್ರೆ ನಮ್ಗೊಂದು ಆತ್ಮವಿಶ್ವಾಸ, ತನ್ನದೇ ಆದಂತ ಒಂದು ವ್ಯಕ್ತಿತ್ವದ ಒಂದು ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಅದಾದ ನಂತರ ಅದರ್ ಸಲೈನ್ ಇನ್ ಐಡೆಂಟಿಟೀಸ್ ಅಂತ ಹೇಳಿ. ಅದರ್ ಸಲೈನ್ ಐಡೆಂಟಿಟೀಸ್ ಅಂದ್ರೆ ಕೆಲವು ವಿಷಯಗಳು ಇರ್ತವೆ. ಅಂದ್ರೆ ತಮ್ಮ ಸುತ್ತಮುತ್ತಲಿನ ವಾತಾವರಣ, ತಮ್ಮ ಸುತ್ತಮುತ್ತಲಿನ ಸಬ್ ಐಡೆಂಟಿಟೀಸ್ ಅಂತ ಕರಿಬಹುದು. ಅಥವಾ ನಾವು ಯಾರ ಜೊತೆಗೆ ಸ್ನೇಹ ಮಾಡ್ತೀವಿ, ಸುತ್ತಮುತ್ತ ಕಮ್ಯುನಿಟಿಯೊಂದಿಗೆ ನಾವು ಹೇಗೆ ಸ್ನೇಹ ಸಂಬಂಧವನ್ನು ಹೊಂದಿರ್ತೀವಿ ಅಂತಕ್ಕಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ತೀವಿ. ಅದೇ ರೀತಿ ಕಾಸ್ಟ್ ಬಗ್ಗೆ ನಾವು ಮಾತಾಡ್ತೀವಿ. ಕಾಸ್ಟ್ ಅಂತಕ್ಕಂಥದ್ದು ನಾನು ಮೊದಲೇ ಸೂಚನೆಯನ್ನು ಕೊಟ್ಟೆ. ಕಾಸ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನಮ್ಮ ಸಮಾಜದಲ್ಲಿ ಅದರ ಒಂದು ರೋಲ್ ಬಹಳ ಮುಖ್ಯವಾಗಿ. ಯಾಕೆಂದ್ರೆ ನಾವು ಪ್ರತಿಯೊಂದು ಮಗುವಿನ ಆಯಾ ಸಮುದಾಯಕ್ಕೆ, ಆಯಾ ಜಾತಿಗೆ ಅನುಗುಣವಾಗಿ ಗುರುತಿಸ್ತೀವಿ. ಸೊ ಆ ಜಾತಿಗೆ ಅನುಗುಣವಾಗಿ ಗುರುತಿಸ್ತಿರ್ತಕ್ಕಂಥ ಒಂದು ಸಮುದಾಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಆ ಜಾತಿಯು ಕೂಡ ಅವನ ಐಡೆಂಟಿಟಿ ಪ್ರಭಾವವನ್ನು ಬೀರಿರ್ತಾನೆ. ನಾನು ಮೊದಲೇ ಹೇಳಿದಂಗೆ ಈಗ ಒಂದು ಯಾವುದೇ ಜಾತಿ, ಈಗ ಉದಾಹರಣೆ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ಹೇಳಿ ಗುರುತಿಸ್ತೇವೆ. ಯಾಕೆ ಗುರುತಿಸ್ತೇವೆ ಅಂದ್ರೆ ಅಲ್ಲಿ ಕೆಲವೊಂದು ಕ್ರೈಟೀರಿಯಸ್ಗಳಿದೆ. ಅಲ್ಲಿ ಅವರಿಗೆ ಸಂವಿಧಾನಾತ್ಮಕವಾಗಿ ಕೆಲವೊಂದು ಹಿಂದುಳಿದ ವರ್ಗಗಳು ಇರುತ್ತೆ. ಅವರಿಗೆ ಸಾಮಾಜಿಕ ಮತ್ತು ಸಂವಿಧಾನಾತ್ಮಕವಾಗಿ ಕೆಲವೊಂದು ಹಕ್ಕು ಬಾಧ್ಯತೆಗಳನ್ನು ಕೊಡಲಾಗಿದೆ. ಆ ಹಕ್ಕು ಬಾಧ್ಯತೆಗಳನ್ನ ಯಾಕೆ ಗುರುತಿಸ್ತೀವಿ ಅಂದ್ರೆ ಒಂದು ವೇಳೆ ಆ ಜಾತಿಯನ್ನು ನಾವು ಗುರುತಿಸದೇ ಇದರಲ್ಲಿ ನಾವು ಅದನ್ನ ಗುರುತಿಸತಕ್ಕಂಥದ್ದು ಬಹಳ ಮುಖ್ಯವಾಗಿ ಸಂವಿಧಾನದ ಅಧಿಕಾರವನ್ನು ಕೊಡಬೇಕು, ಅವರಿಗೆ ಒಂದು ಕೆಲವೊಂದು ಫೆಸಿಲಿಟೀಸ್ಗಳು ಕೊಡಬೇಕು ಅಂದ್ರೆ ಜಾತಿಯನ್ನು ಗುರುತಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿ ಸೋಷಿಯಲ್ ಕ್ಲಾಸ್ ಅಂತ ಕರಿತೀವಿ. ಕೆಲವೊಂದು ಕ್ಲಾಸಸ್ಗಳು ಇರುತ್ತೆ. ಅಂದ್ರೆ ಕ್ಲಾಸ್ ಅಂದ್ರೆ ಇಲ್ಲಿ ನಾವು ಸಾಮಾನ್ಯ ವರ್ಗೀಕರಣದ ತೆಗೆದುಕೊಳ್ಬೇಕಾಗುತ್ತೆ. ಈಗ ಜನರಲಿ ನಾವು ಡಿಸ್ಕ್ರಿಮಿನೇಷನ್ ವಿಷಯದಲ್ಲಿ ಮಾಡಿದಾಗ ಅಪ್ಪರ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್ ಅಂತ ಮಾಡ್ತೀವಿ. ಅದು ಡಿಸ್ಕ್ರಿಮಿನೇಷನ್ ಸಂಬಂಧಪಟ್ಟಂತ ಒಂದು ಐಡೆಂಟಿಟಿ ಇರುತ್ತೆ. ಆದ್ರೆ ಇವತ್ತು ಸಮಾಜದಲ್ಲಿ ಆ ರೀತಿ ನಾವು
ಗುರುತಿಸಕ್ಕಂಥದ್ದು ತುಂಬಾ ತಪ್ಪಾಗುತ್ತೆ. ಆದ್ರೂ ಕೂಡ ಅವು ಆ ರೀತಿಯ ಒಂದು ಸಮುದಾಯದ ಗ್ರೂಪ್ಗಳು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಗ ಉದಾಹರಣೆಗೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಸಮುದಾಯ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಸಮುದಾಯ ಮತ್ತು ಅಗ್ರಿಕಲ್ಚರಲ್ ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ 3 ರೀತಿಯ ಸೋಷಿಯಲ್ ಕ್ಲಾಸ್ಗಳನ್ನು ನಾವು ನೋಡ್ತೀವಿ. ಒಂದು ಅಗ್ರಿಕಲ್ಚರ್ ಕಮ್ಯುನಿಟಿ ಕ್ಲಾಸ್, ಮತ್ತೆ ಇನ್ನೊಂದು ಈ ರೀತಿಯ ಅಂದ್ರೆ ಬೇರೆ ಬೇರೆ ಗ್ರೂಪ್ ಇರ್ಬೋದು. ಈ 3 ನಾವು ಸೋಷಿಯಲ್ ಕ್ಲಾಸ್ ಅಂತ ನಾವು ಕರಿಬಹುದಾಗಿದೆ. ಸೊ ಇದೇ ರೀತಿ ಇದೆಲ್ಲ ಕೂಡ ನಮಗೆ ಐಡೆಂಟಿಟಿ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಎರಿಕ್ ಎರಿಕ್ಸನ್ 5ನೇ ಹಂತವನ್ನ ನಾವು ಈಗಾಗಲೇ ನಾನು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು. ಅದನ್ನ ನೋಡಿದ್ರೆ ನಮಗೆ ಬೇರೆ ಬೇರೆ ರೀತಿಯ ಒಂದು ಹಂತಗಳು, ಅಂದ್ರೆ ಈಗ 5ನೇ ಹಂತದ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ. ಈ 5ನೇ ಹಂತ ನಮಗೆ ಏನಕ್ಕೆ ಮುಖ್ಯ ಅಂತ ಹೇಳಿದ್ರೆ, ಒಂದು ಗುರುತಿಸುವಿಕೆ, ಅಲ್ಲಿ ವ್ಯಕ್ತಿಯ ಗುರುತಿಸುವಿಕೆಗೆ, ಅದರಲ್ಲೂ ಹದಿಹರೆಯದವರಿಗೆ ಗುರುತಿಸುವಿಕೆ ಏನಾದರೂ ಸಮಸ್ಯೆ ಆದರೆ, ಅವರಿಗೆ ಫೇಲ್ಯೂರ್ ಅನುಭವ ಆದ್ರೆ, ಈಗ ಮೊದಲೇ ಹೇಳ್ದಂಗೆ ಪಿಯರ್ ಗ್ರೂಪ್ ಅಲ್ಲಿ ಗುರುತಿಸುವಿಕೆಯನ್ನ ಅವರು ಶುರು ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಏನಾದ್ರು ಧಕ್ಕೆ ಬಂದ್ರೆ, ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದ್ರೆ, ಆವಾಗ ಅವರು ರೋಲ್ ಕನ್ಫ್ಯೂಷನ್ಸ್ ಮತ್ತು ಐಡೆಂಟಿಟಿ ಕನ್ಫ್ಯೂಷನ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಈ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ 8 ಹಂತಗಳನ್ನು ನಾವು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚು ಡಿಸ್ಕಷನ್ ಮಾಡಿದೀವಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ, ಯಾಕೆ ಆ ರೀತಿಯ ಒಂದು ಇದು ಅಂತ. ಮೊದಲು ನಾನು ವಿಷಯವನ್ನ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಅಲ್ಲಿ ಡಿಸ್ಕಷನ್ ಮಾಡುವಾಗ ಇದು ಮಾಡಿದ್ದೀನಿ. ನೀವು 5ನೇ ಹಂತವನ್ನ ನೀವು ಅರ್ಥ ಮಾಡ, ಅದರಲ್ಲಿ ನಿಮಗೆ ಅಡೋಲಸೆನ್ಸ್, ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್ಸ್ ಅಂತ ಏನ್ ಕರಿತೀವಿ, ವ್ಯಕ್ತಿತ್ವ ಮತ್ತು ಒಂದು ತನ್ನ ಪಾತ್ರಗಳ ಒಂದು ಗೊಂದಲ ಅಂತ ಹೇಳಿ, ನಾವು ಯಾವ ರೀತಿ ನಮ್ಮ ಮುಂದೆ ಬರಿಬೇಕು, ಯಾವ ರೀತಿ ನಮಗೆ ಡಿಸಿಷನ್ ತಗೋಬೇಕು ಅಂತಕ್ಕಂಥ ವಿಷಯದಲ್ಲಿ ಅವರು ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಸೊ ಇದು ಒಂದು 8ನೇ ಹಂತದಲ್ಲಿ ನಿಮಗೆ ಅಡೋಲಸೆನ್ಸ್, ಐಡೆಂಟಿಟಿ ವರ್ಸಸ್ ಕನ್ಫ್ಯೂಷನ್ಸ್ ಅನ್ನ ನಾವು ಮುಖ್ಯವಾಗಿ ಗುರುತಿಸ್ತೀವಿ. ಈ ಐಡೆಂಟಿಟಿ ಗುರುತಿಸುವಿಕೆಯಲ್ಲಿ ನಾವು ವಿಷಯವನ್ನ ಗುರುತಿಸ್ತಕ್ಕಂಥದ್ದು. ಎರಡನೇದಾಗಿ ಅತಿ ಮುಖ್ಯವಾದಂತ ಮತ್ತೊಂದು ಸೈಕಾಲಜಿಸ್ಟ್ ಜೇಮ್ಸ್ ಮರಿಕಾ ಅಂತಕ್ಕಂಥವರು, ಇವರು ಗುರುತಿಸುವಿಕೆ ಸಿದ್ಧಾಂತವನ್ನ 4 ಹಂತಗಳಲ್ಲಿ ಗುರುತಿಸಿದ್ದಾರೆ. ಒಂದು ಗುರುತಿನ ಪ್ರಸರಣ, ಎರಡನೇದು ಸ್ವಾಧೀನಪಡಿಸಿಕೊಳ್ಳುವಿಕೆ, ಮೂರನೇದು ನಿಷೇಧ ಮತ್ತು ಗುರುತಿನ ಸಾಧನೆ. ಈ 2 ಹಂತಗಳನ್ನ ಕೆಲವೊಂದೆರಡು ನಿಮಿಷಗಳಲ್ಲಿ ನಾವು ಡಿಸ್ಕಷನ್ ಅನ್ನು ಮಾಡೋಣ. ಅದಾದ ನಂತರ ನಾವು ಒಂದು ಕೆಲವು ಅಂಶಗಳನ್ನ ಡಿಸ್ಕಷನ್ ಮಾಡಿ ನಾವು ತರಗತಿಯನ್ನು ಮುಗಿಸೋಣ. ಪ್ರಪ್ರಥಮವಾಗಿ ಈ ಜೇಮ್ಸ್ ಮಾರಿಕಾ ಅವರ ಗುರುತಿಸುವಿಕೆ ಸಿದ್ಧಾಂತವನ್ನ ಅವರು ಹೇಗೆ ಎರಿಕ್ ಎರಿಕ್ಸನ್ ನಿಯಮದ ಮೇಲೆ ಡಿಸ್ಕಷನ್ ಅನ್ನು ಮಾಡಿದ್ವಿ, ಅದೇ ರೀತಿ ಒಂದು ಹಂತಗಳನ್ನು ನೋಡೋಣ. ಇದು ಗುರುತಿನ ಪ್ರಸರಣ ಅಂತ ಹೇಳಿ ಕರಿತೀವಿ. ಐಡೆಂಟಿಟಿ ಡಿಫ್ಯೂಷನ್ಸ್ ಅಂತ ನಾವು ಇದನ್ನ ಇಂಗ್ಲಿಷ್ ಭಾಷೆಯಲ್ಲಿ ಕರಿಬಹುದಾಗಿದೆ. ಅದನ್ನ ನಾವು ಈಗ ಗುರುತಿನ ಪ್ರಸರಣವಾಗಿ, ಅಂದ್ರೆ ಪ್ರಸರಣ ಆಗ್ತಕ್ಕಂಥಂದ್ರೆ ಐಡೆಂಟಿಟಿ ಬೆಳೀತಾ ಹೋಗುತ್ತೆ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ. ಅದೇ ರೀತಿ ಸ್ವಾಧೀನಪಡಿಸಿಕೊಳ್ಳೋದು ಅಂದ್ರೆ ಆ ಐಡೆಂಟಿಟಿ ಬೆಳೆದ ನಂತರ ತನ್ನನ್ನು ಗುರುತಿಸಿಕೊಳ್ತಕ್ಕಂಥದ್ದು. ಒಬ್ಬ ಯುವಕ ತನ್ನ ಬೇಕು ಬೇರೆಗಳನ್ನ, ತನ್ನ ಸ್ವಯಂ ಇದಕ್ಕೆ ಅವ್ರು ಹೆಚ್ಚು ತನಗೆ ಬೇಕಾದಂತನ ಒಂದು ಕ್ರೋಢೀಕರಿಸಿಕೊಳ್ತಾರೆ. ಲೈಕ್ಸ್ ಆಗಿರ್ಬೋದು, ಡಿಸ್ಲೈಕ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಮತ್ತೆ ಕೆಲವೊಂದು ವಿಷಯಗಳನ್ನ ಅವರು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಇಷ್ಟವಿಲ್ಲದಿರ್ತಕ್ಕಂಥ ವಿಷಯಗಳನ್ನ ನಿಷೇಧ ಮಾಡ್ತಕ್ಕಂಥ ಒಂದು ವಾತಾವರಣನ ಉಳಿಸ್ಕೊಂಡಿರ್ತಾರೆ. ಅದಾದ ನಂತರ ಒಂದು ಗುರುತಿನ ಸಾಧನೆ, ಅಂದ್ರೆ ಒಂದು ಐಡೆಂಟಿಟಿ ಅಚೀವ್ಮೆಂಟ್ ಅಂತ ಏನ್ ಕರಿತೀವಿ, ಆ ಐಡೆಂಟಿಟಿ ಅಚೀವ್ಮೆಂಟ್ ಅನ್ನು ಕೂಡ ನಮಗೆ ಅವರು ಅಂತಿಮ ಹಂತದಲ್ಲಿ ಸಾಧಿಸ್ಕೊಳ್ತಾರೆ. ಒಂದು ಗುರುತಿನ ಪ್ರಸರಣ, ಅದಾದ ನಂತರ ಸ್ವಾಧೀನಪಡಿಸಿಕೊಳ್ಳುವಿಕೆ, ಅದಾದ ನಂತರ ನಿಷೇಧ, ಮತ್ತೆ ಗುರುತಿನ ಸಾಧನೆ, ಫೈನಲಿ ಅವರು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಅಂತ. ಅದಾದ ನಂತರ ಗುರುತಿಸುವಿಕೆ ಸೂಚ್ಯಂಕ ಅಂತ ಅಂದ್ರೆ, ಅವನು ನಾನು ಮೊದಲೇ ಹೇಳಿದಂಗೆ ಪ್ರತಿಯೊಬ್ಬ ವ್ಯಕ್ತಿಯು ಅವನಿಗೆ ಹೊಂದಿಕೊಳ್ಳುವ ಸಮಾಜದ ಪಂಗಡಗಳ ಗುಂಪುಗಳ ಸದಸ್ಯನಾಗಿರ್ತಾನೆ. ನನಗೆ ಮೊದಲೇ ಹೇಳಿದಾಗೆ ಕೊಡವ ಜನಾಂಗದ ಬಗ್ಗೆ ನಾನು ನಿಮಗೆ ಮೊದಲೇ ಉದಾಹರಣೆಯನ್ನು ಕೊಟ್ಟೆ. ಅಲ್ಲಿ ಅವನು ತನ್ನ ಗುರುತಿಸುವಿಕೆಯ ಜೊತೆಗೆ ಸಮಾಜದ ಒಂದು ಕೊಡವ ಜನಾಂಗದ ಕೊಡವ ಕಮ್ಯುನಿಟಿ ಬಗ್ಗೆ ನಾವು ಅಲ್ಲಿ ಒಂದು ಗುಂಪುಗಳೊಂದಿಗೆ ಗುರುತಿಸ್ಕೊಳ್ತಕ್ಕಂಥದ್ದು ಅಂತ. ಸೊ ಈ ರೀತಿಯ ಒಂದು ಗುರುತಿಸುವಿಕೆ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಆ ಒಂದು ಗುರುತಿಸುವಿಕೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಸಮಾಜದ ಪಂಗಡಗಳು ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತವೆ.
ಬೇರೆ ಬೇರೆ ರೀತಿ ಸಾಮಾಜಿಕ ವರ್ಗೀಕರಣ, ಸಮಾಜದ ಏನಂತ ಕರಿತೀವಿ ನಾವು, ಒಂದು ರೋಲ್ ಏನಿದೆ, ನಿಯಮ ಏನಿದೆ, ಅದು ಪ್ರತಿಯೊಂದು ಗುಂಪಿಗೂ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳಿ. ಸೊ ಈಗ ನಾವು ಮುಂದೆ ಹೋಗೋಣ. ಇನ್ನೊಂದು ಕಾನ್ಸೆಪ್ಟ್ ನಮಗೆ ಇರ್ತಕ್ಕಂಥದ್ದು ಬಹುಮುಖಿ ಗುರುತಿಸುವಿಕೆ ಅಂತ ಹೇಳಿ. ಸೊ ಈ ಬಹುಮುಖಿ ಗುರುತಿಸುವಿಕೆ ಅಂದ್ರೆ ಏನಿಲ್ಲ, ಬಹುಮುಖ ಗುರುತಿಸುವಿಕೆಯಲ್ಲಿ ಹಲವು ಸಂಬಂಧಗಳ ನಡುವಿನ ಮತ್ತು ಅದರ ಪಾತ್ರಗಳಲ್ಲಿ ಗುರುತಿಸಬಹುದಾಗಿದೆ. ಉದಾಹರಣೆಗೆ ನಾವು ಹೇಳ್ಬೇಕಂದ್ರೆ, ಈಗ ನಾನು ಇಲ್ಲಿ ಇಗ್ರೋದಲ್ಲಿ ಅಕಾಡೆಮಿಕ್ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಬೇರೆ ಒಂದು ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನಮಗೆ ಅಲ್ಲಿಗೆ ಹೋದಾಗ ಅಲ್ಲಿನ ಒಂದು ರೋಲು ಬೇರೆ ಆಗಿರುತ್ತೆ, ಇಲ್ಲಿ ಬಂದಾಗ ನಾನು ಅಕಾಡೆಮಿಕಲ್ ಕೌನ್ಸಿಲರ್ ಆಗಿರ್ತೀನಿ. ಇಲ್ಲಿ ನನಗೆ ಎರಡು ಐಡೆಂಟಿಟಿ ಇದೆ. ಅಲ್ಲಿಯೂ ಕೂಡ ನಾನು ಅಲ್ಲಿ ಹೋದಾಗ ಅಲ್ಲಿ ನನ್ನ ಐಡೆಂಟಿಟಿ ಚೇಂಜ್ ಆಗ್ತಕ್ಕಂಥದ್ದು, ಇಲ್ಲಿ ಬಂದಾಗ ಆಸ್ ಅಕಾಡೆಮಿಕ್ ಕೌನ್ಸಿಲರ್ ನಾನು ನಿಮ್ಗೆ ಪಾಠ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ, ಅಲ್ಲಿ ನನಗೆ ಒಂದು ಐಡೆಂಟಿಟಿ ಇರ್ತಕ್ಕಂಥದ್ದು. ಸೊ ಈ ರೀತಿಯ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಎರಡು ರೀತಿಯ ಐಡೆಂಟಿಟಿಗಳನ್ನ ನಾವು ಗುರುತಿಸ್ತೀವಿ. ಈ ರೀತಿ ಕೆಲವರಿಗೆ ಬಹುಮುಖವಾದಂತಹ ಐಡೆಂಟಿಟಿಗಳು ಬೆಳೆದು ಬಂದಿರುತ್ತೆ. ಈಗ ಕೆಲವರು 2-3 ರೀತಿ ಉದ್ಯೋಗಗಳನ್ನು ಮಾಡ್ತಕ್ಕಂಥದ್ದು ಇರುತ್ತೆ, ಅಥವಾ ಕೆಲವೊಂದು ರೋಲ್ಸ್ ಗಳನ್ನ ಬೇರೆ ಬೇರೆ ರೀತಿಯ ಒಂದು ವಿಷಯಗಳನ್ನು ನಿಭಾಯಿಸ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಬಹುಮುಖಿ ಗುರುತಿಸುವಿಕೆ ಅಂತಕ್ಕಂಥದ್ದು ಕೂಡ ಒಂದು ಪ್ರಸ್ತುತವಾಗಿದೆ. ಸೊ ನಾವು ಈಗ ಒಂದು ಸಮ್ ಅಪ್ ಮಾಡೋದಾದ್ರೆ, ನಾನು ಮೊದಲೇ ಹೇಳಿದಾಗೆ ಬೇರೆ ಬೇರೆ ವಿಷಯಗಳು ನಾವು ಹೆಚ್ಚು ಫೋಕಸ್ ಮಾಡಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ಎರಡು ರೀತಿಯ ಒಂದು ಗುರುತಿಸುವಿಕೆಯನ್ನ ನಾವು ಮಾತಾಡಿದ್ವಿ. ಒಂದು ಸೆಲ್ಫ್ ಐಡೆಂಟಿಟಿ ಅಂತ ಹೇಳಿ ಮಾತಾಡಿದ್ವಿ. ಆ ಸೆಲ್ಫ್ ಐಡೆಂಟಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಡಿಸ್ಕಷನ್ ಮಾಡಿದ್ದಾತು. ಅದರಲ್ಲಿ ಕೂಡ ಹೆಚ್ಚಿನದಾಗಿ ಜೇಮ್ಸ್ ಮರಿಕಾ ಮತ್ತು ಎರಿಕ್ ಎರಿಕ್ಸನ್ ಅವರ ಒಂದು ರೋಲ್ ಐಡೆಂಟಿಟಿ ಮತ್ತು ಕನ್ಫ್ಯೂಷನ್ಸ್ ಅಂತ ಈ ವಿಚಾರವನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಅದಾದ ನಂತರ ನಾವು ಬೇರೆ ಬೇರೆ ಆರ್ಥಿಕ ಪ್ರಭಾವ ಹೇಗೆ ವ್ಯಕ್ತಿ ಮೇಲೆ ಪ್ರಭಾವ ಬೀರುತ್ತೆ, ಆರ್ಥಿಕತೆಯ ಪ್ರದೇಶ ಆಗಿರ್ಬೋದು, ಆರ್ಥಿಕ ಒಂದು ಕಾರಣ ಆಗಿರ್ಬೋದು, ಮತ್ತೆ ಸಾಂಸ್ಕೃತಿಕ ಕಾರಣ ಆಗಿರ್ಬೋದು, ಹದಿಹರೆಯದಲ್ಲಿ ಹೋಗಿ ಗುರುತಿಸುವಿಕೆ ಪ್ರಭಾವ ಬೀರುತ್ತೆ ಅಂತಕ್ಕಂಥ ವಿಷಯಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಮತ್ತೆ ಜೇಮ್ಸ್ ಮರಿಕಾ 4 ಹಂತಗಳನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಮುಂದಿನ ಹಂತದಲ್ಲಿ ನಾವು ಮಾತಾಡೋಣ ಬೇರೆ ಒಂದು ವಿಷಯದ ಬಗ್ಗೆ. ಇಂದಿನ ಒಂದು ತರಗತಿಯನ್ನು ನೀವು ಕೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ.